ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಅಂತ. ಇವತ್ತು ಶನಿವಾರ August 2nd 2025ನ ಪ್ರಜಾವಾಣಿ ಮತ್ತು ಹಿಂದೂ ನ್ಯೂಸ್ ಪೇಪರಲ್ಲಿ ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಆರ್ಟಿಕಲ್ ಬಂದಿದ್ದಾವೆ, ನೀವು ಎಕ್ಸಾಮ್ ಒಳಗೆ ಇವ್ರನ್ನ ಹೇಗೆಲ್ಲ ಉಪಯೋಗ ಮಾಡ್ಕೋಬಹುದು ಅನ್ನೋದನ್ನು ವಿಸ್ತಾರವಾಗಿ ನೋಡೋಣ. ಮೊದಲನೇದಾಗಿ ಸೇನಾಪಡೆಗಳ ಉಪ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಪುಷ್ಪೇಂದ್ರ ಸಿಂಗ್ ಅವರನ್ನು ನೇಮಕ ಮಾಡಲಾಗಿದೆ. ಇದು ಇಂಪಾರ್ಟೆಂಟ್. ಓಕೆ, ನಿಮ್ಮ ಯಾವುದಾದ್ರೂ ಅಪ್ಕಮಿಂಗ್ ಎಕ್ಸಾಮ್ಸ್ ಒಳಗೆ ನಿಮಗೆ ಕೇಳಬಹುದು. ಇವರು 38 ವರ್ಷಗಳಿಂದ ಈ ಒಂದು ಸೇನೆಯಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಸೊ ಅವರನ್ನು ಈ ಒಂದು ಸೇನಾಪಡೆಯ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಪುಸ್ತಕ ಬಿಡುಗಡೆ ಸಮಾರಂಭ. ವೀರಪ್ಪ ಮೊಯ್ಲಿಯವರು ವಿಶ್ವ ಸಂಸ್ಕೃತಿಯ ಮಹಾಯಾನ ಸಂಪುಟ 2 ಇದರ ಬಿಡುಗಡೆ ಇದೆ ಅಂತ ಅಡ್ವರ್ಟೈಸ್ಮೆಂಟ್ ಬಂದಿದೆ. ಯಾವ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ? ಇಂಪಾರ್ಟೆಂಟ್. ಎದಕ್ಕಂದರೆ ಇವರು ಇಂಪಾರ್ಟೆಂಟ್ ರೈಟರು ಕೂಡ ಆಗಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ, ಕೇಂದ್ರ ಸಚಿವರು ಕೂಡ ಇದ್ದವರು. ಅದಕ್ಕಿಂತ ಇನ್ನೂ ಇಂಪಾರ್ಟೆಂಟ್ ಏನು ಅಂದರೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದವರಾಗಿದ್ದಾರೆ. ಅದ್ರ ಜೊತೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಕೂಡ ಇವರಿಗೆ ಲಭಿಸಿದೆ. ಇಷ್ಟು ಫೇಮಸ್ ಆದಂಥ ಪ್ರಶಸ್ತಿಗಳು ಬಂದಿರೋದ್ರಿಂದ ಇವರ ಪುಸ್ತಕಗಳು ನಮಗೆ ಇಂಪಾರ್ಟೆಂಟ್ ಆಗ್ತವೆ. ಓಕೆ ನೋಡಿ, ಮೂರ್ತಿ ದೇವಿ ಪುರಸ್ಕಾರ ಬಂದಿದೆ ಅವರಿಗೆ 2009 ಭಾರತೀಯ ವಿಜ್ಞಾನ ಸಂಸ್ಥೆ ನ್ಯೂ ಡೆಲ್ಲಿ ಅವರು ನೀಡುವಂಥದ್ದು. ಶ್ರೀ ರಾಮಾಯಣ ಮಹಾ ಅನ್ವೇಷಣಂ ಇದಕ್ಕೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಬಂದಿದೆ 2014. ಇದನ್ನು ಕೊಡೋದು KK ಬಿರ್ಲಾ ಫೌಂಡೇಶನ್ ನ್ಯೂ ಡೆಲ್ಲಿ ಅವರು ಕೊಡ್ತಾರೆ. ಓಕೆ, ಇಂಪಾರ್ಟೆಂಟ್. ಇಂಥವು ಕೂಡ ಕ್ವಶನ್ ಕೇಳ್ತಾರೆ ಗೈಸ್. ಶ್ರೀ ರಾಮಾಯಣ ಮಹಾ ಅನ್ವೇಷಣಂ ಇದಕ್ಕೇನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ 2020. ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ, ಓಕೆ, ಇವರು ಕೊಡ್ತಾರೆ ಇದನ್ನು. ಆ್ಯಂಡ್ ಈ ಒಂದು ಪ್ರಶಸ್ತಿ ಬಂದಿದ್ದು ಈ ಒಂದು ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ ಇದಕ್ಕೆ. ಓಕೆ, ಸರಸ್ವತಿ ಸಮ್ಮಾನ್ ಬಂದಿದ್ದು ಶ್ರೀ ರಾಮಾಯಣ ಮಹಾ ಅನ್ವೇಷಣ ಅದಕ್ಕಾಗಿ. ಓಕೆ, ಸೊ ಅವು ಮೂರು ಕೂಡ ನೋಟ್ ಮಾಡಿಕೊಡ್ರಿ, ಇಂಥವು ಕ್ವಶನ್ ಕೇಳ್ತಾರೆ. ಓಕೆ, ನೆಕ್ಸ್ಟ್, ಜಮೀಲ್ ಕೋಚ್ ಭಾರತದ ಪುರುಷ ಫುಟ್ಬಾಲ್ ತಂಡದ ತರಬೇತುದಾರನಾಗಿ ಮಾಜಿ ಅಂತಾರಾಷ್ಟ್ರೀಯ ಆಟಗಾರ ಖಾಲಿದ್ ಜಮೀಲ್ ಅವರನ್ನು ನೇಮಕ ಮಾಡಲಾಗಿದೆ. ಇದು ಕೂಡ ನಿಮಗೆ ನೆನಪಿರಲಿ, ಗೊತ್ತಿರಲಿ. ನೆಕ್ಸ್ಟ್, ಹುಲಿ ದಾಳಿ 2020 2024 ವೇಳೆಗೆ ಹುಲಿ ದಾಳಿಯಿಂದಾಗಿ ದೇಶದಲ್ಲಿ 378 ಮಂದಿ ಮೃತಪಟ್ಟಿದ್ದಾರೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಓಕೆ, ಇಂಪಾರ್ಟೆಂಟ್. ಇದು ಮನುಷ್ಯ ಮತ್ತು ವನ್ಯಜೀವಿಗಳ ಸಂಘರ್ಷ ಕುರಿತು ನಾನು ಅವಾಗಿಂದನೂ ಹೇಳ್ತಾ ಇದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಎಸ್ಸೆ ಟಾಪಿಕ್. ಅಪ್ಕಮಿಂಗ್ ಎಲ್ಲ ಯಾವ್ದು ಬೇಕಾದ ಎಕ್ಸಾಮ್ಗಳು ಕೇಳ್ಬೋದು. ಎದಕ್ಕಂದರೆ ಮನುಷ್ಯ ಮತ್ತು ಪ್ರಾಣಿ ಸಂಘರ್ಷ ಒಂದು ಹೊಸ ಎಮರ್ಜಿಂಗ್ ಟಾಪಿಕ್ ಆಗಿದೆ, ಸಿಕ್ಕಾಪಟ್ಟೆ ನ್ಯೂಸ್ ಒಳಗಿದೆ, ನೆನಪಿಟ್ಕೊಳ್ರಿ. ನೋಡಿ, ಅತ್ಯಾಚಾರ ಪ್ರಕರಣ ಪ್ರಜ್ವಲ್ ರೇವಣ್ಣ ಫೈನಲಿ ದೋಷಿ ಅಂತ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ. ಇವತ್ತು ಶಿಕ್ಷೆಯನ್ನು ಕೂಡ ಅನೌನ್ಸ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಸಿ ಗೈಸ್, ಈ ದೇಶದೊಳಗೆ ಯಾರ ಹತ್ರ ದುಡ್ಡಿದ್ದಾವೆ, ಯಾರ ಹತ್ರ ಅಧಿಕಾರ ಇದೆ, ಅವರು 2900 ವಿಡಿಯೋ ಸಿಕ್ಕ ಮೇಲೆ ಪ್ಲಸ್ ವಿಡಿಯೋ ಸಿಕ್ಕ ಮೇಲೂ ಕೂಡ ದೇಶ ಬಿಟ್ಟು ಆರಾಮಾಗಿ ಡಿಪ್ಲೊಮೆಟಿಕ್ ವೀಸಾನ ತೆಗೆದುಕೊಂಡು ದೇಶ ಬಿಟ್ಟು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಒಂದೇ ಒಂದಿನ ಇವ್ರನ್ನ ಜೈಲಿಗೆ ಹಾಕೋಕ್ಕಾಗಲಿಲ್ಲ, ಇವರನ್ನ ಮನೆಯಿಂದ ಕರ್ಕೊಂಡು ಹೋಗಿ ಎನ್ಕ್ವೈರಿ ಮುಗಿಸಿ ವಾಪಸ್ ಮನೆಗೆ ತಂದು ಬಿಡ್ತಾರೆ. ಅಂದರೆ ಯಾವ ರೇಂಜಿಗೆ ಅಧಿಕಾರ ಹಣದಿಂದ ನೀವು ರಿಲೇಪಲ್ಲ, ಏನು ಬೇಕಾದ್ ಮಾಡಿದ್ರು ಈ ದೇಶದೊಳಗೆ ತಪ್ಪಿಸ್ಕೋಬಹುದು, ಆರಾಮಾಗಿರ್ಬೋದು ಅನ್ನೋದಕ್ಕೆ ಇವರೇ ಬೆಸ್ಟ್ ಎಕ್ಸಾಂಪಲ್ ಆಗಿದ್ದಾರೆ. ಲೆಟ್ ಸಿ ಏನಾಗುತ್ತೆ ಅಂತ ನೋಡೋಣ. ನನ್ನ ಉದ್ದೇಶ ಇಷ್ಟೇ, ಇಷ್ಟೊಂದೆಲ್ಲ ರೇಪ್ ಪ್ರಕರಣಗಳಾಗ್ತವೆ, ಇಷ್ಟೊಂದೆಲ್ಲ ಅತ್ಯಾಚಾರ ಪ್ರಕರಣಗಳು ಆಗಿದ್ದಾವೆ, ದಿನಾನೂ ಆಗ್ತಿದ್ದಾವೆ. ಯಾವಾಗ ಒಬ್ಬ ಬಡ ವ್ಯಕ್ತಿ ರೇಪ್ ಮಾಡ್ತಾನೆ, ಯಾರು ಬಡವರು ಇಂಥ ಕೇಸ್ ಒಳಗೆ ಸಿಕ್ಕಾಕೋತಾರೆ, ಅವ್ರನ್ನ ಎನ್ಕೌಂಟರ್ ಮಾಡ್ತಾರೆ, ಅವ್ರನ್ನ ಕಲ್ಲಿಂದ ಹೊಡಿತಾರೆ, ಅವ್ರನ್ನ ಕೈಕಾಲು ಮುರಿತಾರೆ, ಏನು ಬೇಕಾದ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಇಂಥ ಒಬ್ಬ ಇನ್ಫ್ಲುಯೆನ್ಷಿಯಲ್ ಅಧಿಕಾರ ದುಡ್ಡಿರುವಂಥವ್ರು ಮಾಡಿದಾಗ ಅವ್ರನ್ನ ಡಿಪ್ಲೊಮ್ಯಾಟಿಕ್ ವೀಸಾ ಕಳಿಸಿ ಫಾರಿನ್ ಕಳಿಸೋದು, ಆಮೇಲೆ ಎಲ್ಲ ಸಾಕ್ಷಿ ನಾಶ ಆದಮೇಲೆ ವಾಪಸ್ ಬರೋದು, ಆವಾಗಲೂ ಪೊಲೀಸರಿಂದ ಇವ್ರಿಗೆ
ಉತ್ತಮವಾದಂಥ ಟ್ರೀಟ್ಮೆಂಟ್ ಸಿಗುತ್ತೆ ಅಂದರೆ ಈಕ್ವಾಲಿಟಿ, ಆಮೇಲೆ ಸಮ ನ್ಯಾಯ, ಎಲ್ಲರಿಗೂ ನ್ಯಾಯ ಸಿಗೋದು, ಇವ್ರನ್ನೆಲ್ಲ ಮರೆತು ಬಿಡ್ರಿ. ಓಕೆ, ಇಷ್ಟೆಲ್ಲ ಸಾಕ್ಷಿಗಳು ಸಿಕ್ಕ ಮೇಲೂ ಕೂಡ ಅದನ್ನು ಪ್ರೂವ್ ಮಾಡೋಕ್ಕಾಗೋದಿಲ್ಲ. ದುಡ್ಡಿದ್ದವ್ರಿಗೆ ಬೇಲ್ ಸಿಗುತ್ತೆ. ದುಡ್ಡಿದ್ದವ್ರು ಆರಾಮಾಗಿ ಕಾರಲ್ಲಿ ಹೋಗಿ ಎನ್ಕ್ವೈರಿ ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ಅಂದರೆ ಅಲ್ಲಿ ಎನ್ಕ್ವೈರಿ ಆದರೂ ಏನು ಮಾಡ್ತಾರೆ? ಯಾವತ್ತಾದರೂ ಕೇಳಿರಿ ವಿಚಾರಣೆ ವೇಳೆ ಇವ ಇದನ್ನು ಹೇಳ್ಯಾನ, ಪೊಲೀಸರು ಇದನ್ನು ಹೇಳ್ಯಾರ ಅಂತೇಳಿ. ಬಟ್ ಅದೇ ಒಬ್ಬರು ಬಡವ್ರು ಮಾಡಿದಾಗ ಯಾವ ಥರ ನಾವೇ ಮಾತಾಡ್ತೀವಿ ಒಂದು ಸರ್ತಿ ವಿಚಾರ ಮಾಡಿ. ಈ ದೇಶದೊಳಗೆ ಮೈಂಡ್ಲೆಸ್ ಪೀಪಲ್ ಇರೋದು ಇದರಿಂದನೇ ನಮಗೆ ತಿಳಿದು ಬರ್ತಾಗೈತೆ. ಮತ್ತು ಇವ್ರ ಫ್ಯಾಮ್ಲಿಗೆ ಇವ್ರಿಗೆ ಎಲ್ಲರೂ ಓಟ್ ಹಾಕ್ತಿದ್ದೀರಾ ಆ್ಯಂಡ್ ಎಲ್ಲರೂ ಕೂಡ ಅವ್ರನ್ನ ವಿನ್ ಮಾಡ್ತಿದ್ದೀರಾ. ದ್ಯಾಟ್ ಈಸ್ ಸೋ ಅನ್ಫಾರ್ಚುನೇಟ್. ಆ್ಯಂಡ್ ಹಾಗಂದರೆ ನ್ಯಾಯ ಗೀಯ ಎಲ್ಲಿಂದ ಸಿಗುತ್ತೆ? ಓಕೆ, ಜಾಗತಿಕ ಅರ್ಥವ್ಯವಸ್ಥೆಯ ಮೇಲೆ ಪ್ರಹಾರ, ಡೊನಾಲ್ಡ್ ಟ್ರಂಪ್ ಅಗೇನ್. ಓಕೆ, ಸೊ ಭಾರತ ಸೇರಿ ವಿವಿಧ ದೇಶಗಳ ಮೇಲೆ ಅಮೆರಿಕ ಆಮದು ಮಾಡಿಕೊಳ್ಳುತ್ತಿರುವ ಸರಕುಗಳ ಮೇಲೆ ಭಾರೀ ಪ್ರಮಾಣದ ಒಂದು ಸುಂಕವನ್ನು ವಿಧಿಸ್ತಾ ಇದೆ. ಆ್ಯಂಡ್ ಆ್ಯಸ್ ಡೊನಾಲ್ಡ್ ಟ್ರಂಪ್ ಅರ್ಲಿಯರ್ ಅನೌನ್ಸ್ ದ್ಯಾಟ್ ಈ ಒಂದು ಆಗಸ್ಟ್ 1ರಿಂದ ಇದನ್ನು ಜಾರಿಗೆ ತರ್ತೀವಿ. ಇತರೆ 70 ರಾಷ್ಟ್ರಗಳ ಮೇಲೆ, ಭಾರತ ಅಷ್ಟೇ ಅಲ್ಲ ಇತರೆ 70 ದೇಶಗಳ ಮೇಲೆ ಈ ಸುಂಕವನ್ನು ವಿಧಿಸಲಾಗ್ತಾ ಇದೆ. ಭಾರತದ ಮೇಲೆ 25% ಸುಂಕವನ್ನು ವಿಧಿಸಲಾಗ್ತಾ ಇದೆ. ಆ್ಯಂಡ್ ಇದರಿಂದ ಭಾರತದ ಆರ್ಥಿಕತೆ ಮತ್ತು ಈ ಎಲ್ಲ ಮುಂದುವರಿಯುತ್ತಿರೋ ದೇಶಗಳ ಆರ್ಥಿಕತೆ ಮೇಲೆ ಟ್ರಂಪ್ ಅವರ ಹೇಳಿಕೆಯಿಂದಾಗಿ, ಟ್ರಂಪ್ ಅವರ ನಿರ್ಧಾರದಿಂದಾಗಿ ಹೆಚ್ಚು ಇಫೆಕ್ಟ್ ಆಗುತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಆರ್ಟಿಕಲ್ ಇದೆ, ಯಾವ್ಯಾವ ವಸ್ತುಗಳ ಮೇಲೂ ಇಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಒಳಗಡೆ ಪೇಜಲ್ಲಿ ಒಂದೊಂದಾಗೆ ನೋಡ್ತಾ ಹೋಗೋಣ ಗೈಸ್. ಓಕೆ, ನಾನು ಸ್ಟೇಟ್ ಪೇಜ್ನ ಕಂಪ್ಲೀಟಾಗಿ ಓದಿದ್ದೀನಿ. ಕೆಲವೊಂದಿಷ್ಟು ಆರ್ಟಿಕಲ್ ಇದ್ದಾವೆ, ಅವುಗಳನ್ನು ನೋಡಬೇಕು ಅಂದರೆ ನೋಡಿ. ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ನಿರ್ಮಾಣಕ್ಕೆ ಕೃಷಿ ಜಮೀನು ಸ್ವಾಧೀನ, ಭಾಳಷ್ಟು ಜನ ರೈತರು ಬೇಡ ಅಂತ ಹೇಳ್ತಿದ್ದಾರೆ. KR ಪುರಂ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ನಿರ್ಮಾಣಕ್ಕೆ ಕೃಷಿ ಜಮೀನು ಸ್ವಾಧೀನಪಡಿಸಿಕೊಂಡು 20 ವರ್ಷ ಕಳೆದರೂ ಕೂಡ ರೈತರಿಗೆ ಯಾವುದೇ ಪರಿಹಾರವನ್ನು ನೀಡಿಲ್ಲ. ಸೊ ಇವರಿಗೆ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ ಪರಿಹಾರವನ್ನು ನೀಡಬೇಕು ಅಂತ ಅವರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ನಮ್ಮ ದೇಶದೊಳಗೆ ನಕ್ಸಲಿಸಮ್ ಆಗ್ತಿದೆಯಾ, ಟೆರರಿಸಮ್ ಆಗ್ತಿದೆಯಾ? 20-30 ವರ್ಷಗಳವರೆಗೆ ಇವ್ರದ್ದು ಆಸ್ತಿ ತೊಗೊಂಡು ಏನು ಪ್ರಾಮಿಸ್ ಮಾಡಿದಾರೋ ಸರ್ಕಾರ, ಅದ್ರ ಮೇಲೆ ಸರ್ಕಾರ ನಿಲ್ತಾ ಇಲ್ಲ ಅಂದರೆ ಇವೆಲ್ಲ ಸಮಸ್ಯೆ ಆಗಲಿದ್ರೆ ಮತ್ತೇನು ಮಾಡ್ತವೆ? ಓಕೆ, ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ಗೈಸ್. ಆ್ಯಂಡ್ ಚಿಕ್ಕ ಮಕ್ಕಳು ಹುಷಾರಾಗಿರಿ. ಬೆಂಗಳೂರೊಳಗೆ ಒಂದು ಮರ್ಡರ್ ಆಗಿದೆ ಗೈಸ್, ಬಾಲಕನ ಕೊಲೆಯಾಗಿದೆ. ಇಟ್ಸ್ ಹಾರಿಬಲ್ ಕೇಸ್. ಗೊತ್ತಿರುವ ಒಂದು ಕಡೆಯಿಂದನೇ ಕಿಡ್ನಾಪ್ ಆಗಿದೆ. ಅವ್ರ ತಂದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಆರೋಪಿ ಆ ಮಗುನ ಕೊಂದು, 11 ವರ್ಷದ ಮಗುನ ಕೊಂದು ಅವನನ್ನು ಅರ್ಧಂಬರ್ಧ ಸುಟ್ಟು ಹಾಕಿದ್ದಾರೆ ಅಂತೆ, ಡೆಡ್ ಬಾಡಿನ. ಓಕೆ, ಇಟ್ ಈಸ್ ಸೋ ಅನ್ಫಾರ್ಚುನೇಟ್. ಆ್ಯಂಡ್ ಅವ್ರ ಮದರ್ ಕಡೆಯಿಂದನೇ ಆ ಹುಡುಗನ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡು ಇವನು ಕಿಡ್ನಾಪ್ ಮಾಡಿದ್ದಾನಂತೆ. ನೋಡಿ ಯಾವ ಥರ ಜನ ನಮ್ಮ ಅಕ್ಕಪಕ್ಕದೊಳಗೆ ಇದ್ದಾರೆ ಅಂತ. ಆ್ಯಂಡ್ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಎಷ್ಟೇ ಕೇರ್ಫುಲ್ ಆಗಿದ್ದರೂ ಕೂಡ ಇವತ್ತಿನ ಜಗತ್ತಿನೊಳಗೆ ಅದು ಕಡಿಮೆನೇ ಆಗಿದೆ. ಭೂಮಿಕಾದಲ್ಲಿ ಅಂಥದ್ದೇನೂ ಬಂದಿರಲಿಲ್ಲ ಗೈಸ್. ಮಹಿಳೆ, ಮಳೆ, ಇಳೆ ಅಂತ ಇವೆಲ್ಲ ಬಂದಿದ್ದಾವೆ. ಸೊ ಮಹಿಳೆಯರ ಬಗ್ಗೆ ಬಂದಿದೆ, ಆದರೆ ನಮಗೆ ಎಕ್ಸಾಮ್ಗೆ ಉಪಯೋಗ ಆಗುವಂಥದ್ದಿಲ್ಲ. ನಾರ್ಮಲಿ ಮಳೆಗಾಲದೊಳಗೆ ಅವರ ದಿನನಿತ್ಯದ ಕೆಲಸ ಹೆಂಗೆ ನಡೀತವೆ, ಗಿಡ ಹಚ್ಚೋದು ಏನು ಮಾಡ್ತಾರೆ, ಅದೆಲ್ಲ ಕೊಟ್ಟಿದ್ದಾರೆ. ಸೊ ಅದು ನಮಗೆ ಎಕ್ಸಾಮ್ಗೆ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಒಳ ಮೀಸಲಾತಿ, ಅರೆಬೆತ್ತಲೆ ಮೆರವಣಿಗೆ. ಜಿಲ್ಲಾ ಕೇಂದ್ರಗಳಲ್ಲಿ ಇನ್ಮುಂದೆ ಅರೆಬೆತ್ತಲೆ ಮೆರವಣಿಗೆನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತ ಕೆಲವೊಂದಿಷ್ಟು ಜನ ಈ ಸ್ಟ್ರೈಕ್ ಎಲ್ಲ ಮಾಡ್ತಿದ್ದಾರೆ. ದ್ಯಾಟ್ಸ್ ಅ ಗುಡ್ ಡಿಸಿಷನ್. ಓಕೆ, ಮಾಡಲೇಬೇಕು. ಈ ನೀಚ ಸರ್ಕಾರ ಇನ್ನೂ ಆದರೂ ಇದನ್ನು ಮಾಡಲಿಕ್ಕೆ ರೆಡಿ ಇಲ್ಲ. ಆಮೇಲೆ ತಾರೀಖ್ ಒಂದಾಗಿಂದ ಒಂದು ಡೇಟ್ನ ಮುಂದೆ ಹಾಕ್ತಿದ್ದಾರೆ. ಆ್ಯಂಡ್ ವಿದ್ಯಾರ್ಥಿಗಳು ಕೂಡ ಕಾಯ್ದುಕೊಳ್ತಿದ್ದಾರೆ. ಒಳ ಮೀಸಲಾತಿ ಅನೌನ್ಸ್ಮೆಂಟ್ ಆದರೆ, ಕಾಲ್ ಫಾರ್ಮ್ ಆದರೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನರದ್ದು ಈವನ್ ಏಜ್ ಕೂಡ ಮುಗಿತಾ ಬಂದಿದೆ. ಇಟ್ಸ್ ಅ ಮೇಜರ್ ಕನ್ಸರ್ನ್. ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಲೇಬೇಕು, ಸ್ಟ್ರೈಕ್ ಮಾಡೋದು ಒಳ್ಳೆಯದು. ನೆಕ್ಸ್ಟ್, ಮನಸ್ಸು ಸುದ್ದಿ ಇಲ್ಲದ ಮೇಲೆ ಮಂತ್ರದ ಫಲವೇನು? ಮನಸ್ಸೇ ಸುದ್ದಿಲ್ಲ ಅಂದರೆ ಯಾವ ಮಂತ್ರ ಹೇಳಿ ಏನು ಫಲ ಐತಿ? ಮನಸ್ಸು ಮೊದಲು ಸುದ್ದಿರಬೇಕು, ಅವಾಗ ಪೂಜೆ ಮಾಡದೇನೂ ಕೂಡ ನೀವು ಏನಾದರೂ ಕೇಳಿಕೊಂಡ್ರೆ ಅದ್ರ ಉಪಯೋಗ ಆಗ್ಬೋದು ಅಂತ ಇದೆ. ನೆಕ್ಸ್ಟ್ ನೋಡಿ ಗೈಸ್, ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ನೀವು ನನ್ನನ್ನು ಕೇಳಿದರೆ, ಆಪರೇಷನ್ ಸಿಂಧೂರ್ ಫಲಶ್ರುತಿ ದಿಕ್ಕು ತಪ್ಪಿಸುವ ಚರ್ಚೆ. ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಿ ಮಾನ್ಸೂನ್ ಸೆಷನ್ ಒಳಗೆ ಪಾರ್ಲಿಮೆಂಟ್ ಒಳಗೆ ಜಿದ್ದಾಜಿದ್ದಿ ಒಳಗೆ ಮಾತುಕತೆಗೆ ಸೀಮಿತವಾಯಿತೇ ಹೊರತು ಆಪರೇಷನ್ ಸಿಂಧೂರ್ ಮಾಡಿದ್ದು ಯಾವ ಕಾರಣಕ್ಕೆ
ಆಮೇಲೆ ಏನು ಉಪಯೋಗ ಆಯಿತು ಭಾರತಕ್ಕೆ, ಇದರಿಂದ ಏನು ನಷ್ಟ ಆಯಿತು, ಆ್ಯಂಡ್ ಮಾಡಿದ್ದು ಒಳ್ಳೆಯದೋ ಕೆಟ್ಟದ್ದೋ, ಇನ್ನು ಮುಂದೆ ಆಪ್ರೇಷನ್ಸ್ಗಳನ್ನ ಮಾಡಬೇಕಾದ್ರೆ ಏನೇನೆಲ್ಲ ಪ್ರಿಕಾಷನ್ಸ್ ತಗೋಬೇಕು, ಅಥವಾ ಇದು ಪರ್ಫೆಕ್ಟಾಗಿಯೇ ಇದೆಯೋ, ಓಕೆ, ಯಾವ ಕಾರಣಕ್ಕಾಗಿ ಈ ದೇಶದ ಒಂದು ಹಿತದೃಷ್ಟಿಯಿಂದ ಈ ಒಂದು ಚರ್ಚೆಯನ್ನು ಮಾಡಬೇಕಾಗಿತ್ತೋ ಅದನ್ನು ಮರೆತು ಅಪೋಸಿಷನ್ ಪಾರ್ಟಿಗಳು ರೂಲಿಂಗ್ ಪಾರ್ಟಿ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ, ರೂಲಿಂಗ್ ಪಾರ್ಟಿಗಳು ಅಪೋಸಿಷನ್ ಪಾರ್ಟಿ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಹೀಗೆ ರಾಜಕೀಯವಾಗಿ ಈ ವಿಷಯವನ್ನು ಬಳಸ್ಕೊಂಡ್ರೆ ಹೊರತು ದೇಶಕ್ಕೆ ಬೇಕಾಗಿದ್ದು ಏನೂ ಚರ್ಚೆ ಮಾಡಲಿಲ್ಲ. ಇದು ನಮ್ಮ ದುರಾದೃಷ್ಟಕರ ಅಂತ ಕೂಡ ಇವರು ಹೇಳ್ತಾರೆ. ಪೆಹಲ್ಗಾಮಲ್ಲಿ ಆಗಿದ್ದು ಭದ್ರತಾ ವೈಫಲ್ಯ, ಒಬ್ಬರು ಇದ್ರ ಬಗ್ಗೆ ಕ್ವಶನ್ ಮಾಡಲೇ ಇಲ್ಲ. ಯಾಕಂದರೆ ನೋಡಿ, ನಮ್ಮ ದೇಶಕ್ಕೆ ಬೇರೆ ದೇಶದವರು ಬಂದು ಅಟ್ಯಾಕ್ ಮಾಡ್ತಾರೆ ಅಂದರೆ ನಾವು ಅಟ್ಯಾಕ್ ಮಾಡಿಸ್ಕೊಳ್ಳೋದ್ರಿಂದ ಅವ್ರು ಅಟ್ಯಾಕ್ ಮಾಡ್ತಿದ್ದಾರೆ. ಅಲ್ಲಿ 2,000ಕ್ಕಿಂತನೂ ಹೆಚ್ಚಿಗೆ ಟೂರಿಸ್ಟ್ಗಳಿದ್ದಾರೆ, ಅದರಿಂದ ಸಾವಿರಾರು ಕೋಟಿ ರೂಪಾಯಿ ಸರ್ಕಾರಕ್ಕೆ ಟ್ಯಾಕ್ಸ್ ಬರ್ತಾ ಇದೆ ಅಂದರೆ ಅಲ್ಲಿ ಯಾಕೆ ಒಬ್ಬರು ಇಂಡಿಯನ್ ಮಿಲಿಟ್ರಿಯವರು ಇರಲಿಲ್ಲ? ಓಕೆ, ಅಮಿತ್ ಶಾ ಮತ್ತು ಮೋದಿಜಿನ ಕೇಳಿದರೆ ಅಗೇನ್ ಆ್ಯಂಡ್ ಅಗೇನ್ ನಾವೇ ಗ್ರೇಟು, ಜಗತ್ತಿನೊಳಗೆ ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ಅಂತ ಮಾತಾಡ್ತಾರೆ. ಅಲ್ಲಿ ನೋಡಿದರೆ ಆ ಡೊನಾಲ್ಡ್ ಟ್ರಂಪ್ ಭಾರತದ ಆರ್ಥಿಕತೆ ಸತ್ತ ಆರ್ಥಿಕತೆ ಆಗಿದೆ ಅಂತ ಹೇಳ್ಬಿಟ್ಟು ಅವನು ಹೇಳ್ತಿದ್ದಾನೆ. ಹಾಗಂದರೆ ಇಲ್ಲಿ ಡೊನಾಲ್ಡ್ ಟ್ರಂಪ್ನ ಮಧ್ಯಸ್ಥಿಕೆಯಿಂದ ಈ ಒಂದು ಆಪರೇಷನ್ ಸಿಂಧೂರ್ ನಿಂತು ಅಂತ ಹೇಳ್ತಾರೆ. ಡೊನಾಲ್ಡ್ ಟ್ರಂಪ್ ಆದರೂ ಯಾಕೆ ಬೇಕಾಗಿದ್ದಾನೆ? ಇವನ್ ಅಪೋಸಿಷನ್ ಪಾರ್ಟಿಗಳು ಕೂಡ ಏನು ಉಪಯೋಗ ಆಯಿತು, ಎಷ್ಟು ದುಡ್ಡು ಖರ್ಚಾಯಿತು, ಓಕೆ, ಇದರಿಂದ ಎಷ್ಟು ಜನನ್ನ ಏನು ಮಾಡಿದ್ರಿ ನೀವು, ಪಾಕಿಸ್ತಾನಕ್ಕೆ ಏನು ಮೆಸೇಜ್ ಕೊಟ್ರಿ, ಪಾಕಿಸ್ತಾನ ಇದನ್ನು ಒಪ್ಕೊಂಡಿದೆಯಾ, ಯುವಕರ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಪಾಲಿಟಿಕ್ಸ್ ಮಾಡಿದ್ದಾರೆ. ಇದು ದುರಾದೃಷ್ಟಕರ. ಪಾಕಿಸ್ತಾನದ ವಿಭಜನೆ ಹಾಗೂ 1970ರ ಯುದ್ಧದ ಸಂದರ್ಭದಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರದ ಹೊಣೆಗಾರಿಕೆಯನ್ನು ಟೀಕಿಸಿ ಕಾಂಗ್ರೆಸ್ಸನ್ನು ಪಾಕಿಸ್ತಾನದ ಬೆಂಬಲಿಗ ಸರ್ಕಾರ ಅಂತ ಕೂಡ ಅಪೋಸಿಷನ್ ಪಾರ್ಟಿಗಳು ಕರೆದಿದ್ವು. ಅಪೋಸಿಷನ್ ಪಾರ್ಟಿಗಳು ಮೊದಲಿನ ಕಾಲದೊಳಗೆ ಹೆಂಗೆ ಸ್ಟ್ರಾಂಗ್ ಆಗಿರ್ತಿದ್ವೋ ಈಗಿಲ್ಲ. ಉದಾಹರಣೆಗೆ ನೀವು ಕರ್ನಾಟಕನ ನೋಡ್ರಿ ನೀವು, ಓಕೆ, ನೀವು ಅಧಿಕಾರದಾಗಿದ್ದಾಗ ನಾವು ನಿಮಗೆ ಸಪೋರ್ಟಿವ್ ಆಗಿರ್ತೀವಿ, ನಾವು ಅಧಿಕಾರಕ್ಕೆ ಬಂದಾಗ ನೀವು ನಮಗೆ ಸಪೋರ್ಟಿವ್ ಆಗಿರ್ರಿ. ಹೀಗೆ ಈ ಮನೋಭಾವನೆಯಿಂದ ಈ ಪೊಲಿಟಿಕಲ್ ಪಕ್ಷಗಳು ನಮ್ಮನ್ನು ಆಳ್ತಾ ಇರೋದ್ರಿಂದ ಎಲ್ಲಿಂದ ಬದಲಾವಣೆ ಬರ್ತಾ ಹೇಳಿ ನೋಡೋಣ ಗೈಸ್. ಆದರೆ ಒಮ್ಮತ ಈಗ ಕಾಣಿಸುತ್ತಿಲ್ಲ. ರಾಜಕೀಯ ಒಡಕಿನಲ್ಲಿ ರಾಜಕೀಯ ಪಕ್ಷಗಳ ಪಾತ್ರವೂ ಕೂಡ ಇರಬಹುದು. ದೇಶದ ಸುರಕ್ಷತೆಗೆ ಸಂಬಂಧಿಸಿದ ಮಹತ್ವದ ಚರ್ಚೆಯನ್ನು ರೂಪಿಸುವಲ್ಲಿ ಕೇಂದ್ರ ಸರ್ಕಾರ ತನ್ನ ಹೊಣೆಗಾರಿಕೆಯನ್ನು ಪ್ರದರ್ಶಿಸುವಲ್ಲಿ ವಿಫಲವಾಗಿದೆ ಎಂದೇ ಹೇಳಬಹುದು ಅಂತ ಆತ ಹೇಳ್ತಾರೆ. ಓಕೆ, ದಟ್ ಈಸ್ ದ ಟ್ರೂತ್. ಬಟ್ ಈ ದೇಶದ ಸಾಮಾನ್ಯ ನಾಗರಿಕರವರೆಗೂ ಈ ಮೆಸೇಜ್ ಮುಟ್ಟಲೇಬೇಕು. ಬಿಕಾಸ್ ಇವ್ರು ಏನು ಮಾಡ್ತಿದ್ದಾರೆ, ದೇಶಕ್ಕಾಗಿ ಏನು ಮಾಡ್ತಿದ್ದಾರೆ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಮೈಂಡ್ಲೆಸ್ ಆಗಿ ಎಲ್ಲರೂ ಕೂಡ ಸುಮ್ಮನೆ 500 ರೂಪಾಯಿಗೋ 1000 ರೂಪಾಯಿಗೋ ಒಂದು ಮಿಕ್ಸರ್ಗೋ ಕುಕ್ಕರ್ಗೋ ಓಟ್ ಹಾಕಿ ಸುಮ್ಮನೆ ಕೂಡ್ತಿದ್ದಾರೆ, ತಮ್ಮ ಜೀವನನ ತಾವೇ ಹಾಳು ಮಾಡ್ಕೋತಿದ್ದಾರೆ ಅಂತ ಕೂಡ ಆರ್ಟಿಕಲ್ ಹೇಳುತ್ತೆ ಗೈಸ್. ನೆಕ್ಸ್ಟ್, ಬಿತ್ತಿದಂತೆ ಬೆಳೆ. ನೋಡಿ, ಬಿತ್ತಿ ಬೆಳೆಯುವುದು ಹಿಂಸೆ, ಅಶ್ಲೀಲತೆ, ಸಿನಿಮಾ ಕಳೆ, ಜೊತೆಗೆ ಹೊಡಿಬಡಿ ಪ್ರೇಕ್ಷಕರು. ಬಿತ್ತಿದಂತೆ ಬೆಳೆ, ನಾವೇನು ಬಿತ್ತೀವೋ ಅದೇ ಬೆಳೆ ಬರ್ತದೆ. ಓಕೆ, ನಾವೇನು ಮಾತಾಡ್ತೀವೋ ಅದೇ ನಿರೀಕ್ಷೆ ಮಾಡಬಾರ್ದು. ಬರೀ ಹಿಂಸೆಗೆ, ಅಶ್ಲೀಲತೆಗೆ, ಅಶ್ಲೀಲ ಕಾಮಿಡಿಗೆ ಇವತ್ತಿನ ಒಂದು ಯುವಕರು ಮನಸ್ಸು ಸೋಲ್ತಿದ್ದಾರೆ. ಸೊ ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರಗಳು ಆಗಸ್ಟ್ 15ರೊಳಗೆ ಏನಾದರೂ ಒಳ ಮೀಸಲಾತಿಯನ್ನು ಜಾರಿಗೆ ತರಲಿಲ್ಲ, ಘೋಷಿಸಲಿಲ್ಲ ಅಂದರೆ ಧ್ವಜಾರೋಹಣಕ್ಕೆ ಬರುವ ಸಚಿವರಿಗೆ ಕಪ್ಪು ಬಟ್ಟೆ ಪ್ರದರ್ಶಿಸಬೇಕು. ಇವತ್ತು ಕೂಡ ಬ್ರಿಟಿಷರ ಭಾರತ ಹೆಂಗಿತ್ತೋ ಅಂಥ ಪರಿಸ್ಥಿತಿ ಇವತ್ತು ಭಾರತದೊಳಗಿದೆ ಅಂತ ಇವರು ಹೇಳ್ತಾರೆ. ಎಸ್, ಇವರಿಗೆ ಕಪ್ಪು ಬಟ್ಟೆ ಅಲ್ಲ, ಅವ್ರನ್ನ ಆ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡೋಕ್ಕೂ ಬಿಡಬಾರ್ದು. ಅವತ್ತು ಗಾಂಧೀಜಿ ಆಮೇಲೆ ಅವ್ರ ಮಹನೀಯರು ಇಷ್ಟೆಲ್ಲ ಕಷ್ಟಪಟ್ಟು ತಂದಿರುವಂಥ ಸ್ವತಂತ್ರನ ಇವತ್ತು ನಮ್ಮ ಪಾಲಿಟಿಷಿಯನ್ ತಮ್ಮ ಹಿತಕ್ಕಾಗಿ ಉಪಯೋಗ ಮಾಡಿಕೊಂಡು ದೇಶನ ಹಾಳು ಮಾಡ್ತಿದ್ದಾರೆ. ನೆಕ್ಸ್ಟ್, ಅಹಿಂಸೆ ದೌರ್ಬಲ್ಯವಲ್ಲ, ಅನಿವಾರ್ಯ ಅಂತ ಒಂದು ಆರ್ಟಿಕಲ್ ಬಂದಿದೆ. ನೋಡಿ, ಎಸೆನ್ಸ್ ಈ ಆರ್ಟಿಕಲ್ದೇನು ಅಂದರೆ, ಭಾರತದ ಸ್ವತಂತ್ರ ಹೋರಾಟದಲ್ಲಿ ಅಹಿಂಸೆ ಪ್ರಮುಖ ಅಸ್ತ್ರವಾಗಿತ್ತು. ಅಹಿಂಸೆ ಪರಿಕಲ್ಪನೆಯನ್ನು ಗಾಂಧೀಜಿಯವರು ಅವರ ದೌರ್ಬಲ್ಯ ಆಗಿ ಉಪಯೋಗಿಸದೆ ವಾಸ್ತವತಾವಾದಿ, ಎಂಥ ವಾಸ್ತವತಾವಾದಿ ಗಾಂಧೀಜಿ ಆಗಿದ್ದರಂದರೆ, ಬ್ರಿಟಿಷ್ ಸಾಮ್ರಾಜ್ಯವನ್ನು ಅಹಿಂಸೆಯಿಂದ ಮಾತ್ರ ಗೆಲ್ಲಬಹುದು, ಬ್ರಿಟಿಷ್ ಸಾಮ್ರಾಜ್ಯವನ್ನು ಹೊರಗೆ ಹಾಕ್ಬೋದು, ಭಾರತೀಯರೇ ಕೊಂದುಕೊಳ್ಳುವುದನ್ನು ತಪ್ಪಿಸುವ ದಾರ್ಶನಿಕ ಪ್ರಜ್ಞೆಯಿಂದ ರೂಪುಗೊಂಡಿತ್ತು.
ಗಾಂಧೀಜಿ ಅಂತ ಇನ್ನೊಬ್ಬ ದಾರ್ಶನಿಕ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದನೇ ಜಗತ್ತಿನ ಎಲ್ಲ ದೇಶದ ಯುವಕರು ಗಾಂಧೀಜಿ ಬಗ್ಗೆ ಓದ್ತಾರೆ, ಗಾಂಧೀಜಿಯವರನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಭಾರತದೊಳಗಿರುವಂಥ ಬಹಳಷ್ಟು ಮೂರ್ಖ ಯುವಕರು ಗಾಂಧೀಜಿಯವರನ್ನು ವೀಕ್ ಮನುಷ್ಯ, ಅವನು ಬಿಟ್ಟಿದ್ರಿಂದನೇ ಬ್ರಿಟಿಷ್ ಅಷ್ಟು ವರ್ಷ ಆಳಿದ್ದು, ಸೊ ಅವಾಗೆ ಬಿದ್ದರೆ ಚಂದ್ರಶೇಖರ್ ಆಜಾದ್ ಮತ್ತು ಭಗತ್ ಸಿಂಗ್ ಅವರ ಅಂಥವ್ರಿಗೆ ಕೈಯೊಳಗೆ ಅಧಿಕಾರ ಕೊಟ್ಟಿದ್ರೆ ಯಾವಾಗೋ ಭಾರತವನ್ನು ಬ್ರಿಟಿಷರನ್ನ ಭಾರತ ಬಿಟ್ಟು ಓಡಿಸ್ತಿದ್ರು ಅಂತ ಭಾಳಷ್ಟು ಜನ ಹೇಳ್ತಾರೆ. ಬಟ್ ಆದರೆ ಅವರೆಲ್ಲ ಏನಾಗಿ ಹೋದರು, ಅವ್ರ ಸ್ಯಾಕ್ರಿಫೈಸ್, ಅವರು ನಮ್ಮ ದೇಶಕ್ಕಾಗಿ ನೀಡಿರುವ ಬಲಿದಾನವನ್ನು ನಾವೆಂದೂ ಮರೆಯಲು ಸಾಧ್ಯವಿಲ್ಲ. ಆದರೆ ಅದರಿಂದ ನಮಗೆ ಸೊಲ್ಯೂಷನ್ ಸಿಗ್ತಿರಲಿಲ್ಲ. ಓಕೆ, ಹಿಂಸಾತ್ಮಕ ಹೋರಾಟದಿಂದ ಬ್ರಿಟಿಷರನ್ನು ಮಣಿಸುವುದು ಇಂಪಾಸಿಬಲ್ ಅನ್ನೋದನ್ನು ಗಾಂಧೀಜಿ ಅಂತ ಒಬ್ಬ ದಾರ್ಶನಿಕ ಮಾತ್ರ ಅರ್ಥ ಮಾಡ್ಕೊಳ್ಬಲ್ಲ. ಜಗತ್ತಿನ ಇತಿಹಾಸ ಕೊಟ್ಟಿದ್ದಾರೆ, ಇಲ್ಲಿ ಯಾವ್ಯಾವ ಕದನಗಳಾದವು, ಬ್ರಿಟಿಷ್ ಎಲ್ಲೆಲ್ಲಿ ಗೆದ್ದರು, ಓಕೆ, ಆಮೇಲೆ ಯುದ್ಧಗಳಿಂದ ಏನೇನಾಯಿತು, ಲಾಸ್ಟಿಗೆ ಯಾರು ಇಲ್ಲಿ ಸೋಲುಂಡ್ರು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಈಸ್ಟ್ ಇಂಡಿಯಾ ಕಂಪನಿ ಹೆಂಗೆ ಒಂದು ವ್ಯಾಪಾರದ ಕಂಪನಿಯಾಗಿ ಭಾರತಕ್ಕೆ ಬಂದು ಸ್ಲೋಲಿ ನಮ್ಮ ವೀಕ್ನೆಸ್ಸನ್ನು ತಿಳ್ಕೊಂಡು ನಮ್ಮ ಸಣ್ಣ ಸಣ್ಣ ರಾಜರ ನಡುವೆ ಜಗಳ ಹಚ್ಚಿ ಹೆಂಗೆ ನಮ್ಮ ದೇಶವನ್ನು 200 ವರ್ಷ ಆಳಿದ್ರು. ನಂತರ ರೆಗ್ಯುಲೇಟಿಂಗ್ ಆ್ಯಕ್ಟ್ 1970 ಬಂದಿದ್ದಾಗಿರ್ಬೋದು, ಯಾವ ಥರ ಹಂತವಾಗಿ ಅಧಿಕಾರ ಹಂಚಿಕೆ ಆಗ್ತಾ ಹೋಯಿತು ಅನ್ನೋದನ್ನು ಇಲ್ಲಿ ಹೇಳಲಾಗುತ್ತೆ ಗೈಸ್. ಗಾಂಧೀಜಿ ಹುಟ್ಟುವ ಮೊದಲೇ ಭಾರತದಲ್ಲಿ ಸಾವಿರಾರು ಸಶಸ್ತ್ರ ಹೋರಾಟಗಳು ನಡೆದಿದ್ದನ್ನು ಕಾಣ್ತೀವಿ. ಅದು ಆದಮೇಲೆ ಈ ಪೋರ್ಚುಗೀಸರು ಭಾರತಕ್ಕೆ ಬಂದಿದ್ದರು. ಇದು ಇಂಪಾರ್ಟೆಂಟ್ ಆಗ ಲಾಸ್ಟ್ ಟೈಮ್ PSI ಎಕ್ಸಾಮ್ ಒಳಗೆ ಕೇಳಿದ್ದಾರೆ. ಫ್ರಾನ್ಸಿಸ್ ಡಿ ಅಲ್ಮೆಡಾ ಇವರ ಪಾಲಿಸಿ ಏನಾಗಿತ್ತು, ಬ್ಲೂ ವಾಟರ್ ಪಾಲಿಸಿ ಆಗಿತ್ತು. 1505ರಲ್ಲಿ ಜಾರಿಗೆ ತಂದದ್ದು. ನಂತರ ಸುಮಾರು 100 ವರ್ಷಗಳ ಕಾಲ ಪೋರ್ಚುಗೀಸರದ್ದೇ ಪರಮ ಅಧಿಕಾರವಾಗಿದ್ದು, ಅಂತಹ ಪೋರ್ಚುಗೀಸರನ್ನು ಸಾಗರದ ಪರಮಾಧಿಕಾರವನ್ನು ಬ್ರಿಟಿಷರು ಲೆಕ್ಕಿಸಲಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜ್ ನೌಕಾದಳ, ಪೋರ್ಚುಗೀಸರು ಮತ್ತು ಬ್ರಿಟಿಷರ ಕೆಲವು ಪ್ರಕರಣಗಳಲ್ಲಿ ಕರಾವಳಿ ತೀರದಲ್ಲೇ ತಡೆದದ್ದು ಕೂಡ ಉದಾಹರಣೆಯಾಗಿದೆ. ಆದರೆ ಅಲ್ಲಿಗೆ ಬ್ರಿಟಿಷರು ದೇಶ ಬಿಟ್ಟು ಹೋಗಲಿಲ್ಲ, ಅವತ್ತು ಸುಮ್ ಕೂತ್ರು, ಆಮೇಲೆ ಹೊಳ್ಳಿ ಅಟ್ಯಾಕ್ ಮಾಡಿದರು. ಇವನ್ ರಾಜೇಂದ್ರ ಚೋಳ 971ರಿಂದ 1044 ತರುವಾಯ ಈ ಒಂದು ನೌಕಾದಳದ ಮಹತ್ವವನ್ನು ಹೆಚ್ಚಿಸಿದ್ದನ್ನು ಕಾಣ್ತೀವಿ. ಇವನ್ ಶಿವಾಜಿ ನೌಕಾದಳಕ್ಕೆ ಬೇರೆ ದೇಶದ ಮೇಲೆ ಅಟ್ಯಾಕ್ ಮಾಡುವಂಥ ನೌಕಾದಳ ಏನೋ ಕೊಟ್ಟರು, ಆದರೆ ಇವ್ರು ಯಾರ ಕಡೆಯಿಂದನೂ ಕೂಡ ಬ್ರಿಟಿಷರನ್ನು ಭಾರತ ಬಿಟ್ಟು ತೊಲಗಿಸಲಿಕ್ಕೆ ಆಗಲಿಲ್ಲ. ಆ್ಯಂಡ್ ಇದನ್ನು ಮನಗಂಡಂಥ ಮಹಾತ್ಮ ಗಾಂಧೀಜಿಯವರು ಇವನ್ ಜರ್ಮನಿ, ಜಪಾನ್ 2ನೇ ಮಹಾಯುದ್ಧವನ್ನು ನೋಡ್ರಿ ನೀವು, ಯುದ್ಧ ಏನೋ ಮಾಡಿದರು, ಆದರೆ ಹೂ ಇಸ್ ದ ವಿನ್ನರ್? ನೋಬಡಿ ಇಸ್ ದ ವಿನ್ನರ್. ಓಕೆ ನೋಡಿ, ಯುದ್ಧದಲ್ಲಿ ಗೆದ್ದವನ್ ಸೋತವನ್ ಸತ್ತ ಅನ್ನುವಂಥ ಕನ್ನಡದೊಳಗಿನ ಮಾತು ಯುದ್ಧಕ್ಕೆ ಪರ್ಫೆಕ್ಟ್ ಆಗಿದೆ. ಯಾಕಂದರೆ ಇವತ್ತು ನಡೀತಾ ಇರುವಂಥ ರಷ್ಯಾ ಮತ್ತು ಯುಕ್ರೇನ್ ಯುದ್ಧದೊಳಗೆ ಎಷ್ಟು ಜನ ಸತ್ತಿದ್ದಾರೆ ಗೊತ್ತು ಗೈಸ್? ರಷ್ಯಾ ಮತ್ತು ಯುಕ್ರೇನ್ ಯುದ್ಧದೊಳಗೆ 8 ಲಕ್ಷಕ್ಕೂ ಅಧಿಕ ಜನ ಸತ್ತೋಗಿದ್ದಾರೆ. ಓಕೆ, ಮೊನ್ನೆ ನಡೆದಂಥ ಇಸ್ರೇಲ್ ಪ್ಯಾಲಿಸ್ತೈನ್ ಇನ್ನೂ ಆದರೂ ನಡೆದಿದೆಯಲ್ವಾ, 38,000ಕ್ಕೂ ಅಧಿಕ ಜನ ಆಲ್ರೆಡಿ ತಮ್ಮ ಜೀವವನ್ನು ತ್ಯಾಗ ಮಾಡಿದ್ದಾರೆ. ಯಾರಿಗೆ ಉಪಯೋಗ ಆಯಿತು, ಏನು ಮಾಡಿದರು ಇದರಿಂದ? ಓಕೆ, ಸೊ 21ನೇ ಶತಮಾನದೊಳಗೆ ಇವನ್ ನಾವು ಆಲ್ಸೋ ಈ ಅಹಿಂಸೆ ಅನ್ನೋದೇ ಒಂದು ಪರಮ ಧರ್ಮ ಆಗಬೇಕು. ಅಹಿಂಸೆಯಿಂದ ಮಾತ್ರ ಈ ಜಗತ್ತು ಶಾಂತಿಯುತವಾಗಿ ಇರಲಿಕ್ಕೆ ಸಾಧ್ಯ. ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಅಹಿಂಸೆ ಇದು ಒಂದು ವೀಕ್ನೆಸ್ ಅಲ್ಲ, ಇದು ಒಂದು ದೌರ್ಬಲ್ಯ ಅಲ್ಲ, ಇದು ಅನಿವಾರ್ಯತೆ ಆಗಿದೆ ಅಂತ ಆಥರ್ ಹೇಳಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ನಾವು ಓದೋದಿಲ್ಲ, ನಮ್ಮ ದೇಶದವ್ರ ಬಗ್ಗೆನೇ ಓದೋದಿಲ್ಲ, ಏನೇನೋ ಅಂತೀವಿ. ಇಲ್ಲಿ ರಾಜ್ಯಾದ್ಯಂತ ಮನೆಗೆ ಪೊಲೀಸ್ ಅನ್ನುವಂಥ ಒಂದು ಪ್ರೋಗ್ರಾಮ್, ಮನೆಗೆ ಪೊಲೀಸ್ ಅನ್ನುವಂಥ ಒಂದು ಪ್ರೋಗ್ರಾಮ್ ಇದೆ. ಇಲ್ಲೊಂದು ಜೋಕ್ ಕೂಡ ಇದೆ ಗೈಸ್, ಬಟ್ ಇಟ್ಸ್ ಗುಡ್ ಜೋಕ್. ಐ ಥಿಂಕ್ ಪೊಲೀಸ್ ಯಾರ್ಯಾರೆಲ್ಲ ಪೊಲೀಸಾಗಿ ವರ್ಕ್ ಮಾಡ್ತೀರಿ ಆ್ಯಂಡ್ ನಿಮಗೂ ಎಲ್ಲ ಅನ್ವಯಿಸುತ್ತೆ ನೋಡಿ. ಮನೆಯಲ್ಲಿ ಯಾರಿದ್ದೀರಾ ಅಂತ ಪೊಲೀಸರು ಬರ್ತಾರಂತೆ, ಗಾಬರಿಗೊಂಡು ಅಯ್ಯೋ ಪೊಲೀಸ್ ಸ್ಟೇಷನ್ಗೆಲ್ಲ ನಾವು ಹೋಗೋದೇ ಇಲ್ಲ, ಯಾಕೆ ಬಂದ್ರಿ ನೀವು ಅಂತ ಕೂಡ ಕರೀತಾರಂತೆ. ಓಕೆ, ಸೊ ನಿಮಗೇನಾದರೂ ಸಮಸ್ಯೆ ಇದೆಯಾ, ಮನೆಗೆ ಪೊಲೀಸ್ ಕಂಡ್ರಿ ಅಂತ ಅವ್ರು ಹೇಳ್ತಾರಂತೆ. ಅರೆ 1-2 ಮನೆ ಸಾಲ ತೀರಿಸಿಲ್ಲ, ಮಗನ ಮದುವೆಗೆ ಹೆಣ್ಣು ಸಿಕ್ಕಿಲ್ಲ, ಓಕೆ, ಮಗನಿಗೆ ಮಂಡಿ ನೋವು ಬಂದಿದೆ, ಗಂಡನಿಗೆ ಸೊಂಟ ನೋವು ಬಂದಿದೆ ಅಂತ ಪೊಲೀಸರ ಮುಂದೆ ಇವರು ಈ ಎಲ್ಲ ಕಾರಣನೇ ಹೇಳ್ತಾರಂತೆ.
ಅರೆ ನಾವು ಇಂಥ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಿಲ್ಲ ಅಂತ ಹೇಳ್ತಾರಂತೆ. ಹಾಗಂದ್ರೆ ರಾತ್ರಿ ಎಲ್ಲ ಬೀದಿ ನಾಯಿ ಬೊಗಳಾಡ್ತವೆ, ನಿದ್ರೆನೇ ಮಾಡ್ಲಿಕ್ಕೆ ಬಿಡೋದಿಲ್ಲ, ಅವಕ್ಕೂ ಏನಾದರೂ ಮಾಡ್ರಿ ಅಂತ ಹೇಳ್ತಾರಂತೆ. ಓಕೆ, ಆಮೇಲೆ ಪಕ್ಕದ ಮನೆಯವನು ನಮ್ಮ ಮನೆ ಮುಂದೆ ಕಾರ್ ನಿಲ್ಲಿಸ್ತಾನೆ, ಕೇಳಿದರೆ ರಸ್ತೆ ನಿಮ್ಮ ಅಪ್ಪಂದ ಅಂತ ಕರಿತಾನೆ ಅಂತ ಕೇಳ್ತಾರಂತೆ. ಜನರು ಸೇವೆಗಳನ್ನ ಕೊಡಲಿಕ್ಕೆ ಪೊಲೀಸರ ಮನೆಗೆ ಹೋದರೆ ಏನೇನೆಲ್ಲ ಸಮಸ್ಯೆಗಳನ್ನ ಹೇಳ್ಕೊತಾರೆ. ಓಕೆ ನೋಡ್ರಿ, ಅದು ಆದಮೇಲೆ ಅಷ್ಟರಲ್ಲೇ ಪೊಲೀಸ್ ಅಪ್ಪನ ಒಂದು ಫೋನ್ ರಿಂಗ್ ಆಗುತ್ತಂತೆ. ಫೋನ್ ರಿಂಗ್ ಆದಾಗ ಇವಳು ಅವರು ಮಾತಾಡಿಟ್ಟ ಮೇಲೆ ಫೋನ್ ಕೇಳ್ತಾರಂತೆ, ಯಾರ್ದು ದೊಡ್ಡ ಸಾಹೇಬ್ರದ ಫೋನು ಅಂತ. ಇಲ್ಲ, ನನ್ನ ಹೆಂಡತಿ ಫೋನ್ ಮಾಡಿದ್ಲು, ನೀವು ಮನೆಗೆ ಪೊಲೀಸರು ನಿಮ್ಮ ಮನೆಯೊಳಗೆ ಏನು ಪ್ರಾಬ್ಲಮ್ ಐತೆ ಅಂತ ಮಂದಿಗೆ ಕೇಳ್ತೀರಿ, ನಮ್ಮ ಮನೆಯಾಗೂ ಏನು ಪ್ರಾಬ್ಲಮ್ ಅದಕ್ಕೆ ನೀವು ಯಾಕೆ ಕೇಳಂಗಿಲ್ಲ? ಓಕೆ, ನೀವು ಆರಾಮದಿರಿ ಅನ್ನೋದು ಹೆಂಡತಿ ಮಕ್ಕಳಿಗೆ ಯಾಕೆ ಕೇಳಂಗಿಲ್ಲ ಪೊಲೀಸರು ಅಂತ ಅವ್ರ ಹೆಂಡತಿ ಕೇಳ್ತಾರಂತೆ. ಅದನ್ನು ಇವ್ರ ಮುಂದೆ ಹೇಳಿದಕ್ಕೆ ಸರಿಯಾಗಿ ಕೇಳಿದಾಳೆ ನಿಮ್ಮ ಹೆಂಡತಿ ಅಂತ ಹೇಳ್ತಾರಂತೆ. ಸೊ ಲೈಕ್ ಒಂದು ಕಾನ್ವರ್ಸೇಷನ್ ಕೊಟ್ಟಿದ್ದಾರೆ. ಅಂದರೆ ಪೊಲೀಸರ ಜೀವನ ಯಾವಾಗ ಎಲ್ಲಿರ್ತಾರೋ, ಎಲ್ಲಿ ಅಡ್ಡಾಡ್ತಾರೋ, 24/7 ಡ್ಯೂಟಿ. ಸರ್ಕಾರ ಏನೋ ಹೊಸ ಯೋಜನೆ ಮಾಡುತ್ತೆ, ಆದರೆ ಅವ್ರ ದೃಷ್ಟಿಕೋನವನ್ನು ವಿಚಾರ ಮಾಡಬೇಕು. ಜಾಸ್ತಿ ಪೊಲೀಸ್ ಪೋಸ್ಟ್ಗಳನ್ನ ತುಂಬಬೇಕು. ಇರುವಂಥ ಪೊಲೀಸರ ಮೇಲೇ ಅತಿ ಹೆಚ್ಚು ಒತ್ತಡ ಕೂಡ ಬೀಳ್ತಾ ಇದೆ, ಆ್ಯಂಡ್ ಪೋಸ್ಟ್ಗಳು ಜಾಸ್ತಿ ಖಾಲಿ ಇದ್ದಾವೆ ಅಂತ ಕೂಡ ನೀವು ನೆನಪಿಟ್ಕೊಳ್ರಿ, ಎಲ್ಲಾದರೂ ಬರಿಬೋದು. ಶವದ ಪಂಚನಾಮೆ ಹಾಗೆಂದರೇನು ನೋಡಿ. ನಿಗೂಢ ಸಾವಿನ ಪ್ರಕರಣದಲ್ಲಿ ಶವದ ಪಂಚನಾಮೆಗೆ ವಿಶೇಷ ಮಹತ್ವ ಇರುತ್ತದೆ. ಸಾವಿಗೆ ಕಾರಣವಾದ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಇದು ಹೆಲ್ಪ್ ಆಗುತ್ತೆ. ಆಟೋಪ್ಸಿ ಅಂತ ಕರೀತಾರೆ, ಪೋಸ್ಟ್ ಮಾರ್ಟಮ್ ಅಂತ ಕರೀತಾರೆ. ಪಂಚನಾಮ ಅಂದರೆ 5 ಜನರ ಸಮ್ಮುಖದೊಳಗೆ ಇದು ನಡೆಯುತ್ತೆ. ಆ ಬಾಡಿಯೊಳಗೆ ವಿಷ ಇದೆಯಾ, ಅವರು ಸಾಯಲಿಕ್ಕೆ ನಿಜವಾಗ್ಲೂ ಕಾರಣ ಏನು, ಯಾರಾದರೂ ಕೊಲೆ ಮಾಡಿದಾರಾ, ಚಾಕು ಚುಚ್ಚಿದಾರ, ಅಥವಾ ಇವರು ಮೈ ಮೇಲೆ ಏನಾದರೂ ಗಾಯ ಇದ್ದಾವ, ಓಕೆ, ಅವರ ಬಟ್ಟೆ ಆಗಲಿ, ಸಿಕ್ಕಿರುವಂಥ ಪ್ರತಿ ಒಂದು ಎವಿಡೆನ್ಸನ್ನು ಕೂಡ ಚೆಕ್ ಮಾಡ್ತಾರೆ. ಇದಕ್ಕೆ ನಾವು ಪಂಚನಾಮ ಅಂತ ಕರಿತೀವಿ. ಈ 5 ಜನರಲ್ಲಿ 3 ಜನ ಆ ಶವಗಾರದಲ್ಲಿ ಇರುವಂಥವ್ರು ಇರ್ತಾರೆ, ಇನ್ನೂ 2 ಆ ಸಿಟಿ ಒಳಗೆ, ಆ ಒಂದು ಏರಿಯಾದೊಳಗೆ ಹೆಚ್ಚು ಹೆಸರುವಾಸಿಯಾದಂಥ 2 ಜನರನ್ನು ಅಲ್ಲಿ ಅವ್ರ ಸಮಕ್ಷಮದೊಳಗೆ ಈ ಪೋಸ್ಟ್ ಮಾರ್ಟಮ್ನ ಮಾಡಬೇಕಂತ ಇದೆ. ಇದಕ್ಕೆ ಪಂಚನಾಮ ಅಂತ ಕರೀತಾರೆ. ಸಾವಿನ ಕಾರಣವನ್ನು ಕಂಡುಹಿಡಿಯಲಿಕ್ಕೆ ಮಾಡುವಂಥ ಒಂದು ಚಟುವಟಿಕೆ ಆಗಿದೆ. ಡೆತ್ ಆದ ನಂತರ ಇದನ್ನು ಕಂಪಲ್ಸರಿಯಾಗಿ ಈಗ ಮಾಡ್ತಾರೆ ಗೈಸ್. ನೆಕ್ಸ್ಟ್, ಟ್ರಂಪ್ 25% ಸುಂಕ ಪರಿಣಾಮ ಏನು? ಸೋ ಮೆನಿ ಥಿಂಗ್ಸ್, ಎವ್ರಿಥಿಂಗ್ ಹ್ಯಾಸ್ ಗಿವನ್ ಇನ್ ಟುಡೇಸ್ ಆರ್ಟಿಕಲ್. ನಾನು 2-3 ದಿನದಿಂದ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾನೆ ಇದ್ದೀನಿ, ಆ್ಯಂಡ್ ಐ ಹೋಪ್ ನಿಮಗೆಲ್ಲ ನೆನಪಿದ್ದಾವೆ ಅಂತ. ನೋಡಿ, ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದರಿಂದ, ಓಕೆ, ಸೊ ಸೆಪ್ಟೆಂಬರ್ ನಡುವಿನ ದೇಶದ ಒಟ್ಟು ರಫ್ತಿನಲ್ಲಿ 10% ಸರಕುಗಳ ಮೇಲೆ ಪರಿಣಾಮ ಬೀರಬಹುದು ಎಂದು ಹೇಳಲಾಗ್ತಾ ಇದೆ. ಜೊತೆಗೆ ಹರಳುಗಳು, ಆಭರಣ, ಔಷಧಗಳು, ಜವಳಿ, ಎಲೆಕ್ಟ್ರಾನಿಕ್ಸ್ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಹೆಚ್ಚು ಪರಿಣಾಮ ಉಂಟಾಗಬಹುದು ಅಂತ ಕೂಡ ವಿಶ್ಲೇಷಕರು ಹೇಳ್ತಾರೆ. ಅಂದಾಜು 0.30% GDP ಕುಸಿತ ಕೂಡ ಕಾರಣ ಆಗ್ಬೋದು. ಓಕೆ, ಈ ಒಂದು ಟ್ರಂಪ್ ಅವರ ನಿರ್ಧಾರ ಅಂತ ಕೂಡ ಹೇಳ್ತಿದ್ದಾರೆ. ಆ್ಯಂಡ್ ಇವೆಲ್ಲ ಪ್ರೆಡಿಕ್ಷನ್ ಗೈಸ್. ಡೊನಾಲ್ಡ್ ಟ್ರಂಪ್ ಇವತ್ತೇ ಇದನ್ನು ವಾಪಸ್ ತೊಗೊಂಡ್ರೆ ಈವನ್ ಡೆಫಿನೆಟ್ಲಿ ಇಟ್ ವಿಲ್ ಚೇಂಜ್. ಯಾವ ಸರಕುಗಳು ನೋಡಿ, ಇಂಡಿಯಾ ಈಸ್ ಅ ಮೇಜರ್ ಎಕ್ಸ್ಪೋರ್ಟರ್ ಆಫ್ ಆರ್ನಮೆಂಟ್ಸ್. ಈ ಒಂದು ಏನಂತ ಕರಿತೀರಿ ನೀವು, ನಕ್ಲೇಸ್ ಇವೆಲ್ಲ ಮಾಡ್ತಾರಲ್ವ, ಓಕೆ, ಸೊ ಆಭರಣಗಳು. ನಾವು ಬೇರೆ ದೇಶದಿಂದ ಗೋಲ್ಡನ್ನು ತರಿಸ್ಕೋತೀವಿ. ಚೈನಾ, ಅಮೇರಿಕಾ, ಇಂಡೋನೇಷ್ಯಾ, ಥೈಲ್ಯಾಂಡ್, ಮಲೇಷ್ಯಾ, ಇಲ್ಲಿಂದೆಲ್ಲ ಗೋಲ್ಡ್ ತರಿಸ್ಕೋತೀವಿ. ವಾಪಸ್ ನಾವು ಅದರಿಂದ ಈ ಆರ್ನಮೆಂಟ್ಸ್ ಮಾಡಿ ವಾಪಸ್ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಅದನ್ನು ಮಾಡುವಂಥ ಎಕ್ಸ್ಪರ್ಟ್ಸ್ಗಳು ನಮ್ಮ ಸೂರತ್, ಗುಜರಾತಲ್ಲಿ ಇದ್ದಾರೆ. ಔಷಧ, ಎಲೆಕ್ಟ್ರಾನಿಕ್ಸ್ ಮತ್ತು ಹರಳು, ಆಭರಣ, ಓಕೆ, ಜವಳಿ, ಸಿದ್ಧ ಉಡುಪು ಸೇರಿದಂತೆ ಹಲವಾರು ವಸ್ತುಗಳು ಭಾರತದಿಂದ ಅಮೆರಿಕಕ್ಕೆ ಹೆಚ್ಚು ಪ್ರಮಾಣದಲ್ಲಿ ರಫ್ತಾಗುತ್ತವೆ. ಇವುಗಳಿಗೆ ಸಂಬಂಧಿಸಿದ ಉದ್ಯಮಗಳು ಅಮೆರಿಕದ ಸುಂಕ ಹೇರಿಕೆಯ ಪರಿಣಾಮಗಳ ಬಗ್ಗೆ ಸಹಜವಾಗಿಯೇ ಆತಂಕಗೊಂಡಿದ್ದಾರೆ. ಔಷಧಗಳಿಗೆ ಸುಂಕ ಅನ್ವಯವಾಗುವುದಿಲ್ಲ ಎಂದು ಕೂಡ ಹೇಳಲಾಗುತ್ತಿದ್ದರೂ ಟ್ರಂಪ್ ನಿಯಮ ಯಾವಾಗ ಬೇಕಾದಾಗೂ ಹೆಚ್ಚಾಗಬಹುದು, ಮೀನ್ಸ್ ಚೇಂಜ್ ಆಗಬಹುದು. ಓಕೆ, ಕಡಿಮೆ ಬೆಲೆಯ ಉತ್ತಮ ಗುಣಮಟ್ಟದ ಸಿಜರೀನ್, ಓಕೆ, ಔಷಧಿಗಳಾಗಿರ್ಬೋದು, ಔಷಧ ಉತ್ಪಾದನೆಗಳಾಗಿರ್ಬೋದು. ಭಾರತವು ಜಾಗತಿಕ ಮಟ್ಟದಲ್ಲಿ ಹೆಸರಾಗಿದೆ. ಇದಕ್ಕೆ ಅಮೆರಿಕದ ಅಗತ್ಯವಿರುವ ಔಷಧಗಳ ಪೈಕಿ 47% ಭಾರತದಿಂದಲೇ ರಫ್ತಾಗ್ತವೆ. 2025ನೇ ಆರ್ಥಿಕ ವರ್ಷದಲ್ಲಿ ಭಾರತದಿಂದ ಅಮೆರಿಕಕ್ಕೆ 96,000 ಕೋಟಿ ಮೊತ್ತದ ಔಷಧಗಳು ರಫ್ತಾಗಿದ್ದು, ಒಟ್ಟು ರಫ್ತಿನಲ್ಲಿ ಇದರ ಪಾಲು 55% ಇದೆ.
ಓಕೆ, ಸೊ ಇನ್ನು ಮುಂದೆ ಜಾಸ್ತಿ ಟ್ಯಾಕ್ಸ್ ಹಾಕೋದ್ರಿಂದ ಇವಕ್ಕೆಲ್ಲದರ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಕೃಷಿ ಅಲ್ಲೂ ಕೂಡ ಈ ಒಂದು ವಸ್ತುಗಳನ್ನು ನಾವೇನು ಅಮೇರಿಕಕ್ಕೆ ಕಳಿಸ್ತೀವಿ ಅದರಿಂದನೂ ಕೂಡ ನಮ್ಮ ಮೇಲೆ ನಷ್ಟ ಆಗುತ್ತೆ. ಹೀಗಾಗಿ ದ್ವಿಪಕ್ಷೀಯವಾಗಿ ಎರಡೂ ದೇಶಗಳು ಮಾತನಾಡಿ ಈ ಸಮಸ್ಯೆನ ಬಗೆಹರಿಸ್ಕೊಳ್ಬೋದಿತ್ತು, ಆದರೆ ಆ ಥರ ಮಾಡಿಲ್ಲ. ಇಲ್ಲಿ ನೀವು ನೋಡಬಹುದು ಯಾವ ಯಾವ ದೇಶಗಳ ಮೇಲೆ ಎಷ್ಟೆಷ್ಟು ಸುಂಕವನ್ನು ಹೇರ್ತಿದ್ದಾನೆ. ಬ್ರೆಜಿಲ್ ಆ್ಯಂಡ್ ಯುರೋಪಿಯನ್ ಯೂನಿಯನ್, ಅದು ಆದಮೇಲೆ ಅಫ್ಘಾನಿಸ್ತಾನ್, ಅದು ಆದಮೇಲೆ ಪಾಕಿಸ್ತಾನ್, ಶ್ರೀಲಂಕಾ, ಬಾಂಗ್ಲಾದೇಶ್, ಇಂಡಿಯಾ, ಚೈನಾ, ಓಕೆ, ಮೆಕ್ಸಿಕೋ, ಕೆನಡಾದ ಮೇಲಂತೂ 35%, ಮಯನ್ಮಾರ್ ಮೇಲಂತೂ 40%. ಓಕೆ, ಯಾವ ಯಾವ ದೇಶಗಳ ಮೇಲೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸನ್ನು ಹಾಕ್ತಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ನೀವು ನೋಡ್ಬೋದು. ಭಾರತದ ಮೇಲೆ ಎಸ್ ಡೆಫಿನೆಟ್ಲಿ ಇದು ಇಂಪ್ಯಾಕ್ಟ್ ಆಗುತ್ತೆ, ಬಟ್ ಇಟ್ಸ್ ಅ ಶಾರ್ಟ್ ಟರ್ಮ್ ಮೆಜರ್ ಆಗಿದೆ. ಇದಕ್ಕೆ ಮೂಲ ಕಾರಣ ಏನು ಅಂದರೆ ಅಮೇರಿಕಾ ಅಗೇನ್ ಆ್ಯಂಡ್ ಅಗೇನ್ ಡೊನಾಲ್ಡ್ ಟ್ರಂಪ್ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಆದಾಗಿಂದ ಹೇಳ್ತಿದ್ದಾನೆ, ನೀವು ಯಾವುದೇ ಕಾರಣಕ್ಕೂ ರಷ್ಯಾದಿಂದ ಆಯಿಲ್ ಆಗಲಿ ಬೇರೆ ವಸ್ತುಗಳನ್ನು ತರಿಸ್ಕೋಬೇಡ್ರಿ. ಎದಕ್ಕಂದರೆ ರಷ್ಯಾ ಹೇಳಿದರೆ ಕೇಳ್ತಾ ಇಲ್ಲ, ಯುಕ್ರೇನ್ ಮೇಲೆ ಯುದ್ಧವನ್ನು ಸಾರಿದೆ ಅನ್ನೋದು ಅಮೇರಿಕಾದ ವಾದವಾಗಿದೆ. ಸೊ ಹಾಗಾಗಿ ಇವತ್ತೇನಾಗ್ತಾ ಇದೆ, ಇಂಡಿಯಾ ಅಗೇನ್ ಆ್ಯಂಡ್ ಅಗೇನ್ ರಷ್ಯಾದಿಂದ ಆಯಿಲ್ನ ತರಿಸ್ಕೊಳ್ತಾ ಇದೆ, ಆಮೇಲೆ ಈ ಮಿಸೈಲ್ಗಳನ್ನು ತರಿಸ್ಕೊಳ್ತಾ ಇದೆ, ಗನ್ ತರಿಸ್ಕೊಳ್ತಾ ಇದೆ, ಡಿಫೆನ್ಸ್ ಇಕ್ವಿಪ್ಮೆಂಟ್ನ ರಷ್ಯಾದಿಂದ ನಾವು ತರಿಸ್ಕೊಳ್ತಾ ಇದ್ದೀವಿ. ಅದರಿಂದ ಸಮಸ್ಯೆ ಏನಾಗ್ತಾ ಇದೆ, ರಷ್ಯಾದಿಂದ ನೀವು ಅದನ್ನು ತರಿಸ್ಕೊಂಡ್ರೆ ರಷ್ಯಾಕ್ಕೆ ಲಾಭ ಆಗಿ ಮತ್ತೆ ಯುದ್ಧವನ್ನು ಮುಂದುವರಿಸ್ತಾರೆ. ಅಮೇರಿಕ ಮತ್ತು ರಷ್ಯಾಗೆ ಎರಡೂ ದೇಶಗಳಿಗೆ ಆಗೋದಿಲ್ಲ, ಅವರಿಬ್ಬರ ನಡುವೆ ಜಗಳ ಇರೋದ್ರಿಂದ ನಮಗೂ ಕೂಡ ಇವುಗಳನ್ನು ತರಿಸ್ಕೋಬೇಡ್ರಿ, ಅದರ ಮೇಲೆ ನಾವು ಸ್ಯಾಂಕ್ಷನನ್ನು ಹಾಕಿದ್ದೀವಿ ಅಂತ. ಔಷಧ, ಜವಳಿ ಉದ್ಯಮ, ವಾಹನಗಳ ಬಿಡಿ ಭಾಗ, ಆಭರಣಗಳು, ಇಂಜಿನಿಯರಿಂಗ್ ಸರಕುಗಳು, ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಾನಿಕ್ ಸಾಫ್ಟ್ವೇರ್ಗಳನ್ನು ಮೇಜರ್ ಆಗಿ ಭಾರತ ಮತ್ತು ಅಮೇರಿಕಾದ ಮೇಲೆ ಈ ಎರಡೂ ದೇಶಗಳ ನಡುವೆ ರಫ್ತು ಮತ್ತು ಆಮದನ್ನು ಮಾಡಿಕೊಳ್ಳಲಾಗ್ತದೆ. ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್. ಓಕೆ, ನೆಕ್ಸ್ಟ್, ಭಾರತಕ್ಕಿಂತ ಅಮೇರಿಕಕ್ಕೆ ಹೆಚ್ಚು ನಷ್ಟ. SBI ರಿಸರ್ಚ್ ಹೇಳುತ್ತೆ, ಈ ಥರ ಡೊನಾಲ್ಡ್ ಟ್ರಂಪ್ ತಗೊಂಡಂಥ ನಿರ್ಧಾರದಿಂದ ಭಾರತಕ್ಕಿಂತನೂ ಅಮೇರಿಕಕ್ಕೆ ಹೆಚ್ಚು ನಷ್ಟ ಆಗ್ತದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ವಾಣಿಜ್ಯ ಸಿಲಿಂಡರ್ಗಳ ದರ ಇಳಿಕೆ. ಸರ್ಕಾರ ಸ್ವಾಮ್ಯದ ತೈಲ ಕಂಪನಿಗಳ ವಾಣಿಜ್ಯ ಬಳಕೆಯ LPG ಸಿಲಿಂಡರ್ ಬೆಲೆಯನ್ನು ₹33 ಕಡಿಮೆ ಮಾಡಿದೆ. ಇದು ಓನ್ಲಿ ವಾಣಿಜ್ಯ ಸಿಲಿಂಡರ್ ಬೆಲೆ ಕಡಿಮೆ ಆಗಿದೆ, ನಾಟ್ ಎನಿ ಅದರ್ ಸಿಲಿಂಡರ್. ನೆಕ್ಸ್ಟ್, ಬೆಂಗಳೂರು ಡೀಪ್ ಟೆಕ್ ರಾಜಧಾನಿ. ಸೊ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಬ್ರಿಡ್ಜ್ ಟು ಬೆಂಗಳೂರು ಸಂವಾದದೊಳಗೆ ಬೆಂಗಳೂರು ಈಸ್ ರೆಡಿ ಟು ಕಮ್ಯುನಿಕೇಟ್ ಆ್ಯಂಡ್ ಕೋಆಪರೇಟ್ ವಿತ್ ಎನಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಹೂ ವಾಂಟ್ ಟು ಕಮ್ ಹಿಯರ್ ಆ್ಯಂಡ್ ಇನ್ವೆಸ್ಟ್ ಹಿಯರ್. ಇಲ್ಲಿ ಯಾರು ಬರ್ತೀರಿ, ಇನ್ವೆಸ್ಟ್ ಮಾಡೋಕ್ಕೆ ಯಾರು ಇಷ್ಟಪಡ್ತೀರಿ, ಆ್ಯಂಡ್ ಬೆಂಗಳೂರಿನ ಪಾಲುದಾರಿಕೆಯನ್ನು ಜಗತ್ತಿನೊಳಗೆ ಹೆಚ್ಚಿಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಸೊ ಆದ್ದರಿಂದ ಬೆಂಗಳೂರನ್ನ ನಾವು ಡೀಪ್ ಟೆಕ್ ರಾಜಧಾನಿ ಅಂತಲೇ ಮಾಡ್ತೀವಿ. ನಿಮಗೆ ಬೇಕಾದಂಥ ತಂತ್ರಜ್ಞಾನವನ್ನು ತೆಗೆದುಕೊಂಬನ್ನಿರಿ, ಜಾಬ್ ಕ್ರಿಯೇಟ್ ಮಾಡಿರಿ. ಓಕೆ, ಸೊ ಇನ್ವೆಸ್ಟ್ಮೆಂಟ್ಗಳು ಬೆಂಗಳೂರಿಗೆ ತೊಗೊಂಬರ್ರಿ ಅಂತ ಕೂಡ ಇವರು ಹೇಳಿದ್ದಾರೆ ಗೈಸ್. ಓಕೆ, ಜಾಗತಿಕ ಅರ್ಥವ್ಯವಸ್ಥೆಯ ಮೇಲೆ ಡೊನಾಲ್ಡ್ ಟ್ರಂಪ್ ಏನು ನಿರ್ಧಾರ ತಗೊಂಡಿದ್ದಾರೆ ಎಲ್ಲ ದೇಶಗಳ ಮೇಲೂ ಪ್ರಭಾವ ಬೀರುತ್ತೆ. ನೆಕ್ಸ್ಟ್, ಪ್ರತಿ ವರ್ಷ ಕ್ವಾಂಟಮ್ ಶೃಂಗಸಭೆ. ನೋಡಿ, ಮೊದಲ ಆವೃತ್ತಿ ಯಶಸ್ಸಿನ ನಂತರ ಸಚಿವ NS ಬೋಸರಾಜು ಆಶಯ. ನೋಡಿ, ನಾರ್ಮಲಿ ಕ್ವಾಂಟಮ್ ಸಮಾವೇಶದ ಮೊದಲ ಆವೃತ್ತಿ ವಿಶ್ವ ಭೂಪಟದಲ್ಲೇ ಹೊಸ ಮೈಲುಗಲ್ಲನ್ನು ಸಾಧಿಸಿದೆ. ಬೆಂಗಳೂರಿನೊಳಗೆ 31ರಿಂದ 2ನೇ ತಾರೀಕೇನೋ ಇತ್ತು. ಓಕೆ, 2025ರ ಸಮಾವೇಶದಲ್ಲಿ ಶುಕ್ರವಾರ ಮಾತನಾಡಿದ ಅವರು, 2 ದಿನಗಳ ಈ ಸಮಾವೇಶ ಅಭೂತಪೂರ್ವ ಆಗಿತ್ತು. 1.951ಗೂ ಹೆಚ್ಚು ಪ್ರತಿನಿಧಿಗಳು, 1951ಕ್ಕೂ ಹೆಚ್ಚು ಪ್ರತಿನಿಧಿಗಳು ವಿದೇಶದ ವಿವಿಧ ಭಾಗಗಳಿಂದ ಭಾಗವಹಿಸಿದರು. ನೊಬೆಲ್ ಪುರಸ್ಕೃತರು ಕೂಡ ಬಂದಿದ್ದರು. ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ನ ಅಧ್ಯಕ್ಷರು ಸಮಾವೇಶದಲ್ಲಿ ಭಾಗಿಯಾಗಿ ಕರ್ನಾಟಕ ರಾಜಧಾನಿ ಈ ಕ್ಷೇತ್ರದಲ್ಲಿ ಮುಂಚೂಣಿ ಸ್ಥಾನವನ್ನು ಪಡೆದುಕೊಳ್ಳಲು ಎಲ್ಲ ಒಂದು ಅವಕಾಶಗಳನ್ನು ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿದರು. ಜಾಗತಿಕ ಕ್ವಾಂಟಮ್ ಶಕ್ತಿ ಕೇಂದ್ರವಾಗಿ ಕರ್ನಾಟಕವನ್ನು ರೂಪಿಸಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಕೂಡ ಆಗಿದೆ ಅಂತ ಅನೌನ್ಸ್ ಮಾಡಿದರೆ ಇಟ್ ಈಸ್ ಗುಡ್. ಓಕೆ, ಓವರಾಲಾಗಿ ಕ್ವಾಂಟಮ್ ಶೃಂಗಸಭೆ ಸಕ್ಸಸ್ಫುಲ್ ಆಗಿದೆ ಅಂತ ನೀವು ನೆನಪಿಟ್ಕೊಡ್ರಿ. ಮೊದಲ ಆವೃತ್ತಿ ಪ್ರತಿ ವರ್ಷವೂ ಮಾಡೋಣ ಅಂತ ಹೇಳಿದ್ದಾರೆ. ತಂತ್ರಜ್ಞಾನಕ್ಕೆ ಮನುಷ್ಯನಿಗೆ ಇರುವಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಷ್ಟು ಶಕ್ತಿ ಇದೆ, ಅದನ್ನು ನೆನಪಿಟ್ಕೊಡ್ರಿ. ನೆಕ್ಸ್ಟ್, ಶಾರುಖ್ ಖಾನ್ ಆ್ಯಂಡ್ ವಿಕ್ರಾಂತ್ ಅತ್ಯುತ್ತಮ ನಟ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ.
71ನೆಯ ಎಷ್ಟನೇದಿದು 71ನೆಯ ಒಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಡಿಕ್ಲೇರ್ ಆಗಿದ್ದಾವೆ. ಎಸ್, ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ನಿಮಗೆ ಎಕ್ಸಾಮ್ ಒಳಗೆ ಕೇಳ್ಬೋದು. ಯಾವ ಮೂವಿಗೆ ಸಿಕ್ಕಿದ್ದಾವೆ, ಯಾವ ಆ್ಯಕ್ಟ್ರಿಗೆ ಸಿಕ್ಕಿದ್ದಾವೆ, ಯಾವ ಪಿಕ್ಚರ್ ಒಳಗೆ ಆ್ಯಕ್ಟಿಂಗ್ ಮಾಡಿದ್ದಕ್ಕೆ ಸಿಕ್ಕಿದ್ದಾವೆ ಅಂತ. 2023ನೇ ಸಾಲಿನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಇದು 2023ನೇ ಸಾಲಿಂದಾಗ ಹಿಂದುಳಿದಿದೆ. ಸೊ ನೋಡಿ, ಮಿಸ್ಟ್ರೆಸ್ ಚಟರ್ಜಿ, ಓಕೆ, ಚಟರ್ಜಿ ವರ್ಸಸ್ ನಾರ್ವೆ ಚಿತ್ರಕ್ಕಾಗಿ ರಾಣಿ ಮುಖರ್ಜಿ ಅವರಿಗೆ ಉತ್ತಮ ನಟಿ, ಓಕೆ, ಅತ್ಯುತ್ತಮ ನಟಿ ಪ್ರಶಸ್ತಿ ಲಭಿಸಿದೆ. ಶಾರುಖ್ ಖಾನ್ ಅವರು ತಮ್ಮ 37 ವರ್ಷದ ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ನಟ ರಾಷ್ಟ್ರೀಯ ಪ್ರಶಸ್ತಿ ಪಡೆದಿದ್ದು ಇದೇ ಮೊದಲು ಬಾರಿಗೆ. ಓಕೆ, ಜವಾನ್ ಚಿತ್ರದ ಆ್ಯಕ್ಟಿಂಗಾಗಿ ಶಾರುಖ್ ಖಾನ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು 12th ಫೇಲ್ ಮೂವಿಯ ಅಭಿನಯಕ್ಕಾಗಿ ವಿಕ್ರಾಂತ್ ರೋನ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. 71ನೇ ರಾಷ್ಟ್ರೀಯ ಪ್ರಶಸ್ತಿ ಘೋಷಣೆ ಆಗಿದೆ. ಹಾಗೆ ವಿನೋದ್ ಚೋಪ್ರಾ ನಿರ್ಮಾಣದ 12th ಫೇಲ್ ಅತ್ಯುತ್ತಮ ಚಿತ್ರ ಕತೆ ಪ್ರಶಸ್ತಿಯನ್ನು ಪಡೆದರೆ ದಿ ಕೇರಳ ಸ್ಟೋರಿ ಚಿತ್ರಕ್ಕಾಗಿ ಸುದೀಪ್ತೋ ಸೇನ್ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಈ ಒಂದು ಪೂರ್ತಿ ಇದೇನಿದೆಯೋ ಅದನ್ನು ಅಬ್ಸರ್ವ್ ಮಾಡಿ. ಅತ್ಯುತ್ತಮ ಪ್ರಾದೇಶಿಕ ಸಿನಿಮಾ ಭಾಗದಲ್ಲಿ ಕನ್ನಡದ ಕಂದೀಲು, ಓಕೆ, ಇದು ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಇದನ್ನು ಗ್ರೂಪ್ ಒಳಗೂ ಹಾಕಿರ್ತದೆ, ಒಂದು ಸರ್ತಿ ನೀವು ಓದ್ಕೋರಿ, ಅವ್ರನ್ನೆಲ್ಲ ಸಪ್ರೇಟಾಗಿ ಬರೆದಿಟ್ಕೋರಿ. 100% ನೆಕ್ಸ್ಟ್ ಬರುವಂಥ ಎಕ್ಸಾಮ್ಸ್ಗಳಲ್ಲಿ ಅದರಿಂದ ಕ್ವಶನ್ ಕೇಳ್ಬೋದಾ, ಓಕೆ, ಅಂಥ ಕ್ವಶನ್ ಬರಿತಾವೆ. ಸೊ ನೀವು ನೆನಪಿಟ್ಕೊಳ್ರಿ. ಇಂದ ಸೆಪ್ಟೆಂಬರ್ 9ನೇ ತಾರೀಕು ರಾಷ್ಟ್ರಪತಿ ಚುನಾವಣೆ ನಡೆಯುತ್ತದೆ. ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ ಆ್ಯಂಡ್ ಚುನಾವಣೆಯನ್ನು ಯಾರು ಕಂಡಕ್ಟ್ ಮಾಡ್ತಾರೆ, ಓಕೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಚುನಾವಣಾ ಆಯೋಗ ಕಂಡಕ್ಟ್ ಏನೋ ಮಾಡುತ್ತೆ. ಆದರೆ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿಗಳು ಭಾಗಿಯಾಗ್ತಾರೆ. ನಿನ್ನೆ ಎಷ್ಟೋ ಕೊನೆ ಕ್ವಶನ್ ಕೇಳಿದೆ ನಾನು, ನೀವು ಆನ್ಸರ್ ಮಾಡಿಲ್ಲ. ನಾನು ನಿಮಗೋಸ್ಕರ ಕನ್ನಡ ಆ್ಯಂಡ್ ಇಂಗ್ಲೀಷ್ ನ್ಯೂಸ್ ಪೇಪರ್ನ ಓದಿ ಎಲ್ಲ ಮಾಡಿ ಈ ಒಂದು ವಿಡಿಯೋ ಮಾಡಿ ಹಾಕಬೇಕು. ಬಟ್ ನೀವು ಕೇಳಿರುವಂಥ ಪ್ರಶ್ನೆಗೆ ಆನ್ಸರ್ ಮಾಡೋದಿಲ್ಲ. ಇಟ್ ಈಸ್ ನಾಟ್ ಗುಡ್, ಓಕೆ. ಸೊ ನೀವು ಕೂಡ ಆನ್ಸರ್ ಮಾಡಿರಿ. ನಿಮ್ಮ ಸಂಬಂಧ ಕೇಳಿದ್ದದು, ಅದು ನನ್ನ ಸಂಬಂಧ ಅಲ್ಲ, ಓಕೆ. ಸೊ ಆನ್ಸರ್ ಮಾಡೋದನ್ನು ರೂಢಿ ಮಾಡಿಕೊಡ್ರಿ. ವಿಡಿಯೋಗಳನ್ನ ಶೇರ್ ಮಾಡಿರಿ ಗೈಸ್, ಓಕೆ. ನಿಮ್ಗೆ ಗೊತ್ತಿಲ್ಲ ಇದು ನನ್ನ ಎಷ್ಟೆಲ್ಲ ಕೆಲಸ ಇರ್ತವೆ, ಓಕೆ. ಐ ಹ್ಯಾವ್ ಸೋ ಮೆನಿ ವರ್ಕ್, ಬಟ್ ಕ್ಲಾಸಸ್ ಇರ್ತವೆ, ಅದರೊಳಗೂ ನಾನು ಟೈಮ್ ನೋಡಿ ಹುಡುಕಿ ಇದನ್ನು ಮೊದಲು ನಾನು ಓದಿ ಎಲ್ಲ ಮಾರ್ಕ್ ಮಾಡಿ ನಿಮಗೆ ಕೂಡ ನಾನು ಶೇರ್ ಮಾಡಿದ್ದೀನಿ. ನೀವು ವಿಡಿಯೋ ಶೇರ್ ಮಾಡೋದಿಲ್ಲ ನೋಡಿ. ಅಟ್ಲೀಸ್ಟ್ 4 ಆಫ್ ಯುವರ್ ಫ್ರೆಂಡ್ಸ್ ಇರ್ತಾರೆ, ನಿಮ್ಮ ಗ್ರೂಪ್ಗಳಿರ್ತವೆ, ಅದರೊಳಗೆ ಯಾಕೆ ಶೇರ್ ಮಾಡೋದಿಲ್ಲ ನೀವು, ಓಕೆ. ಶೇರ್ ಮಾಡಿದರೆ ಡೆಫಿನೆಟ್ಲಿ ಅವ್ರಿಗೂ ಕೂಡ ಇದರಿಂದ ಉಪಯೋಗ ಆಗುತ್ತೆ, ಹೆಚ್ಚು ಜನರಿಗೆ ರೀಚ್ ಆಗೋಕ್ಕೆ ಸಹಾಯ ಆಗುತ್ತೆ, ಓಕೆ. ನೆಕ್ಸ್ಟ್ ಇವತ್ತಿನ ಹಿಂದೂ ಪೇಪರ್ ಯಾವ ಓವರ್ಲ್ಯಾಪ್ ಆಗುವಂಥ ಆರ್ಟಿಕಲ್ ಇದೆ ಅವ್ರನ್ನ ಬಿಡ್ತೀನಿ, ಯಾವ ಇಲ್ವೋ ಅದನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ. ಡ್ರಾಫ್ಟ್ ಪೋಲ್ ರೋಲ್ ಫಾರ್ ಬಿಹಾರ್ ಈಸ್ ಔಟ್, ವೋಟರ್ಸ್ ಡಿಪ್ ಬೈ 65 ಲ್ಯಾಕ್ ನೋಡಿ. ಬಿಹಾರದೊಳಗೆ SIR ಸ್ಪೆಷಲ್, ಓಕೆ, ಇದು ಏನು ಮಾಡ್ತಿದ್ದಾರೆ, ಈ ಒಂದು ವೋಟರ್ ಲಿಸ್ಟನ್ನು ಅದನ್ನು ಸ್ಪೆಷಲ್ಲಾಗಿ ವಾಪಸ್ ರೆಡಿ ಮಾಡ್ತಿದ್ದಾರೆ. ಇದನ್ನು ಏನಂತ ಕರೀತಾರೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಓಕೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ವೋಟರ್ಸ್ ಲಿಸ್ಟನ್ನು ವಾಪಸ್ ರೆಡಿ ಮಾಡ್ತಿದ್ದಾರೆ. ಇದರೊಳಗೆ ಸಮಸ್ಯೆ ಏನಾಗ್ತಿದೆ ಅಂದರೆ 65 ಲಕ್ಷ ವೋಟರ್ಸ್ ಮೊದಲೇನು ಲಿಸ್ಟ್ ಒಳಗೆ ಬಂದಿದ್ರು ಅವರನ್ನು ಕೈ ಬಿಡಲಾಗಿದೆ. ಕಾರಣ ಏನು ಕೊಟ್ಟಿದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ? ಒಂದು, ಅವ್ರು ತೀರ್ ಹೋಗಿದ್ದಾರೆ, ಇಲ್ಲ ಅಂದರೆ ಅವರು ಪರ್ಮನೆಂಟಾಗಿ ಬಿಹಾರನ್ನೇ ಬಿಟ್ಟು ಹೋಗಿದ್ದಾರೆ. ದೇ ಆರ್ ನಾಟ್ ರೀಚೇಬಲ್, ಆದ್ದರಿಂದನೇ ನಾವು ತೆಗೆದಿದ್ವಿ ಅಂತ ಹೇಳ್ತಾರೆ. ಆದರೆ ಅಪೋಸಿಷನ್ ಪಾರ್ಟಿಗಳು ಇದು ದೊಡ್ಡ ಸ್ಕ್ಯಾಮ್, ಈ ಒಂದು ಬಿಹಾರದೊಳಗೆ 7.24 crore ವೋಟರ್ಸ್ ಇದ್ದರು, ಅದರೊಳಗೆ 65 ಲಕ್ಷ ಜನರನ್ನು ಬೇಕು ಅಂತಲೇ ತೆಗೆದಿದ್ದಾರೆ ಅಂತ. ಐ ಡೋಂಟ್ ನೋ ಲೈಕ್ ಯಾಕೆ ಹಂಗೆ ಹೇಳ್ತಾರೆ. ಎದಕ್ಕಂದರೆ ಇವ್ರನ್ನ ತೆಗೆಯೋದ್ರಿಂದ ಆ ಪೊಲಿಟಿಕಲ್ ಪಕ್ಷಕ್ಕೆ ಏನು ಲಾಭ ಆಗುತ್ತೆ? ಸೊ ಅವ್ರಿಗೇನು ಗೊತ್ತಾಗುತ್ತಾ ಇವ್ರು ಓಟ್ ಹಾಕೋದಿಲ್ಲ ಹಾಕ್ತೀನಿ ಅಂತ? ನೀವು ನೋಡ್ರಿ, ಭಾಳ ಸರ್ತಿ ಓಟ್ ಹಾಕೋ, ಇದಕ್ಕೆ ಓಟ್ ಹಾಕೋ ಅಂತ ಹೇಳಿ ಕಳಿಸಿದ ಮೇಲೂ ಹೋಗಿ ಬೇರೆ ಬಟನ್ ಒತ್ತಿ ಬರುವಂಥ ಜನ ನಮ್ಮ ದೇಶದೊಳಗಿದ್ದಾರೆ. ಬಟ್ ಎರಡು ರೂಲಿಂಗ್ ಪಾರ್ಟಿ ಅಪೋಸಿಷನ್ ಪಾರ್ಟಿಗಳು ಜಗಳ ಮಾಡ್ತಿದ್ದಾವೆ. ಪ್ರಜ್ವಲ್ ರೇವಣ್ಣ ಕನ್ವಿಕ್ಟೆಡ್ ಆಫ್ ರೇಪ್, ಕ್ವಾಂಟಮ್ ಆಫ್ ಸೆಂಟೆನ್ಸ್ ಲೈಕ್ಲಿ ಟುಡೇ, ಲೆಟ್ ಸಿ ವಾಟ್ ಸೆಂಟೆನ್ಸ್ he'll get. Okay, there is one more article regarding trade walls, okay, thicken. So ಬ್ರೆಜಿಲ್ ಮೇಲೆ ಆ್ಯಂಡ್ ವೇರಿಯಸ್ ಕಂಟ್ರೀಸ್ ಮೇಲೆ ಏನೇನು ಟ್ಯಾರಿಫ್ನ ಹಾಕಿದ್ದಾರೆ,
ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಗೈಸ್. ಆ್ಯಂಡ್ ಇಂಡಿಯಾ ಗಾಟ್ 25% ಟ್ಯಾರಿಫ್ ಆ್ಯಂಡ್ ಅದರ್ ಕಂಟ್ರೀಸ್ ಲಿಸ್ಟ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ನೆಕ್ಸ್ಟ್, ಧರ್ಮಸ್ಥಳ ಕೇಸ್, ಹೈಕೋರ್ಟ್ ಸೆಟ್ಸ್ ಅಸೈಡ್ ಮೀಡಿಯಾ ಗ್ಯಾಗ್ ಆರ್ಡರ್, ಆಸ್ಕ್ ಸಿವಿಲ್ ಕೋರ್ಟ್ ಟು ಪಾಸ್ ದ ಆರ್ಡರ್ಸ್. ನೋಡಿ, ಅಲ್ಲಿ ಹೋಗಿ ಧರ್ಮಸ್ಥಳಕ್ಕೆ ಹೋಗ್ಬೋದು, ಅಲ್ಲಿಂದ ರಿಪೋರ್ಟು ಮಾಡ್ಬೋದು, ಆದರೆ ಯಾರ್ದೋ ಒಂದು ಹೆಸರ ಮೇಲೆ ಅನ್ನೆಸೆಸರಿಯಾಗಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋಂಗಿಲ್ಲ, ಅದು ಪ್ರೂವ್ ಆಗೋವರೆಗೂ ತಡೀರಿ ಅಂತ ಹೇಳ್ತಾ ಇದೆ. ನೆಕ್ಸ್ಟ್, ಇಂಡಿಯಾ US ಟೈಸ್, ಓಕೆ, ವೆದರ್ಡ್ several challenges will move forward, says Minister of External Affairs. Yes, India is definitely not a dead economy as told by Mr. Donald Trump. His American economy might be dead, but not India's economy. Okay, there is a limit to tell about any country, but I think Donald Trump crossed that limit, and he is telling who cares about his statement. But as a India, we have to move to forward, and you don't know, most of the companies in America, it was headed by Indian origin people and who are running those companies successfully. And yeah, he would have thought about it, but maybe again and again he is warning India not to cooperate with Russia, but India is not listening. That's why maybe he has given such a harsh statement upon India. Okay, ಜಂಜಿ ಅಂದರೆ ಯಾರು ಗೊತ್ತನೋ ಗೈಸ್? 1990 ನಂತರ ಯಾರು ಹುಟ್ಟಿದ್ದಾರೆ ನೋಡಿ, ಅವರನ್ನು ಇವತ್ತು ಜಂಜಿ ಅಂತ ಕರೀತಾರೆ. ಓಕೆ, ದಟ್ಸ್ ಎ ಜನ್ರೇಷನ್, ನಥಿಂಗ್ ಎಲ್ಸ್, ಆ್ಯಂಡ್ ದೇ ಆರ್ ವೆರಿ ಅಟ್ರಾಕ್ಟಿವ್ ಟುವರ್ಡ್ಸ್ ಟೆಕ್ನಾಲಜಿ. ಮೊಬೈಲ್ ಜನ್ರೇಷನ್, ಮೊಬೈಲ್ ಒಂದು ಸಿಕ್ಬಿಟ್ರೆ ಅವ್ರಿಗೆ ಸಾಕು, ದೇ ಡೋಂಟ್ ನೀಡ್ ಎನಿಥಿಂಗ್ ಎಲ್ಸ್. ನೆಕ್ಸ್ಟ್, ಮೈಸೂರು ಚಿದಾನಂದ ಎಸ್ ನಾಯ್ಕ್, ಓಕೆ, ಹಿ ಬ್ಯಾಗ್ಸ್ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಈ ವರ್ಷ. ಚಿದಾನಂದ ಎಸ್ ನಾಯ್ಕ್, okay, Sunflowers were the first ones to know won the best script award in the non-featured films competition at 71st National Film Award. Mysore filmmaker added another to his cap after shining at the Cannes Film Festival in 2024. Okay, so ಇವ್ರಿಗೆ ಈ ಅವಾರ್ಡ್ ಲಭಿಸಿದೆ. ರಿಮೆಂಬರ್ ದಟ್ ಗೈಸ್. ಓಕೆ, ದಟ್ ಮೈಟ್ ಬಿ ಆಸ್ಕ್ಡ್. ಕ್ವಾಂಟಮ್ ದಟ್ ಸಮಿಟ್ ಬಗ್ಗೆ ಮತ್ತೊಂದು ಆರ್ಟಿಕಲ್ ಬಂದಿದೆ. ಎಸ್, ಆಲ್ರೆಡಿ ಐ ಟೋಲ್ಡ್ ಯು ವಾಟ್ ಈಸ್ ಕ್ವಾಂಟಮ್ summit and where it held first time and all. Guys, these ASHA workers again, they are demanding extra money, means whatever government promised that 10,000 rupees government is not giving, and again they are going for strike. And because of these ASHA workers, ಈ ASHA workers ಅಂತ ಇಲ್ಲ, ಇದ್ರ ಫುಲ್ ಫಾರ್ಮ್ ಏನು ಹೇಳ್ರು ಗೈಸ್? ಓಕೆ, ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ ಆಶಾ ಫುಲ್ ಫಾರ್ಮ್ ಏನು. ಓಕೆ, ಸೊ ಅದನ್ನು ಬರೀರಿ. ನೆಕ್ಸ್ಟ್, ಸಬ್ಮಿಟ್ ಸ್ಟೇಟಸ್ ರಿಪೋರ್ಟ್ ಆನ್ ಅಪ್ಲಿಕೇಶನ್ ಫಿಲ್ಡ್ ಅಂಡರ್ ಸಕಾಲ. ಗೈಸ್, ಸಕಾಲ ಆಯ್ತಲ್ಲೋ, ಈ ಯೋಜನೆ ಅಂದರು ಸರ್ಕಾರಿ ಸೇವೆಗಳನ್ನು ಜನರ ಮನೆ ಬಾಗಿಲಿಗೆ ಒದಗಿಸೋದು ಸರ್ಕಾರದ ಉದ್ದೇಶ ಆಗಿದೆ. ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಆಗಿದೆ. ಇದಕ್ಕೆ ಭಾಳಷ್ಟು ಇಂಟರ್ನ್ಯಾಷನಲ್ ರಿಕಗ್ನಿಷನ್ ಸಿಕ್ಕಿದೆ, ಗುಡ್ ಗವರ್ನೆನ್ಸ್ ಅಂದರು. ನನ್ನ ಪ್ರಶ್ನೆ ಏನು ಅಂದರೆ, ಸಕಾಲದೊಳಗೆ ಎಷ್ಟು ಸೇವೆಗಳನ್ನು ಕೊಡ್ತಾರೆ? Okay, how many services they are providing under this Sakala program? Okay, let me know in comment box guys. Okay, ಅಂತವೆಲ್ಲ ನಿಮಗೆ ಗೊತ್ತಿರಬೇಕು. Knowledge acquires at IISc will useful for Gaganyaan. India is planning for Gaganyaan, which is the man-made mission. Before launching Gaganyaan, Government of India and ISRO helped this Subhanshu Shukla to go to space and study how the condition and all those things. Yes, Subhanshu Shukla did that, and Axiom 4 under this mission 550 crore rupees government of India and this ISRO spent to send him. And those 14 days or 18 days whatever we stayed in that mission in skies like space is remarkable years, and this is going to helpful for our Gaganyaan mission ಅಂತ ಕೂಡ ಇವರು ಹೇಳ್ತಿದ್ದಾರೆ. And that experience, it like homework, I already done it. Whatever Prime Minister of India asked me to do that, and I have done it. Okay, and it is going to be you very very useful journey in the Gaganyaan mission ಅಂತ ಹೇಳ್ತಿದ್ದಾರೆ guys. Next, House of Wars, attacking political rivalries cannot be a way to evade responsibility. ಸೊ ಏನು ಮಾಡಿದ್ದಾರೆ, ಆಪರೇಷನ್ ಸಿಂಧೂರನ್ನು ತಗೊಂಡು 4 ದಿನ ವ್ಯಾಲ್ಯೂಯಬಲ್ ಸಮಯನ ಹಾಳು ಮಾಡಿದ್ದಾರೆ.
ಆಪರೇಷನ್ ಸಿಂಧೂರಿಂದ ಏನು ಉಪಯೋಗ ಆಯಿತು ಏನಾಗಲಿಲ್ಲ ಅಂತ ಡಿಸ್ಕಷನ್ ಮಾಡೋ ಬದಲಿ ಬರೀ ಪೊಲಿಟಿಕಲ್ ಕ್ವಶನ್ಸ್ಗಳನ್ನು ಕೇಳಿ ತಾವೇ ಹೊಡೆದಾಡಿ ಜಗಳಾಡಿದ್ದಾರೆ. ಓಕೆ, ಸೊ ಇಟ್ ಈಸ್ ಸೋ ಅನ್ಫಾರ್ಚುನೇಟ್. ಪಾರ್ಲಿಮೆಂಟ್ ಒಳಗೆ ಇಂಥ ವಿಷಯ ಆಗ್ತವೆ ಅಂದರೆ ನಾವು ಬಿಲೀವ್ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್, ಇಂಡಿಯಾ ನೀಡ್ಸ್ ಟು ಎಂಗೇಜ್ ಇಟ್ಸ್ ನೇಬರ್ಸ್ ಮೋರ್ ಕ್ಲೋಸ್ಲಿ. ನೋಡಿ, ಇಂಡಿಯಾ ಹ್ಯಾವ್ ಒನ್ ಪಾಲಿಸಿ ಕಾಲ್ಡ್ ನೇಬರ್ಸ್ ಫಸ್ಟ್. ಓಕೆ, ರೀಸೆಂಟ್ಲಿ ಮೋದಿಜಿ ಅಟೆಂಡೆಡ್ 60th Independence Day celebration of this Maldives, and we need to protect our neighboring countries. Social media campaign in India, okay, boycott Maldives. Last year it was started, and now both countries normalize their relationship, and very very important, we even announced 4,850 crore of line of credit to this Maldives, and it's definitely useful for us also. And 40% of there was also launch of India Maldives pre-trade agreement also we signed, and there was a signing of MOUs for cooperation in fisheries, okay, meteorological science, digital solutions, and farmers, okay, pharma, as well as a digital and rupee national currency payments agreement. Okay, over the past 6 decades India has cultivated a strong security partnership with Maldives, including bilateral, okay, and trilateral national security consultations with Sri Lanka, and significant with Mr. Modi's visit in this Maldives, and it's very very important, and we need to continue our relationship with like this, because already China and Pakistan, these countries, our relationship is not good, but at least in downside Sri Lanka and this Maldives, ಈ ದೇಶಗಳಲ್ಲಿ ಉತ್ತಮ ಸಂಬಂಧವನ್ನು ಇಟ್ಕೊಂಡ್ರೆ ಡೆಫಿನೆಟ್ಲಿ ಚೈನಾದ ಒಂದು ಪ್ರಭಾವವನ್ನು ಇಲ್ಲಿ ಕಡಿಮೆ ಮಾಡ್ಬೋದು. ಅದಕ್ಕೆ ನಮಗೆ ಅವಶ್ಯಕತೆ ಇದ್ದಾವೆ ಈ ದೇಶ ಅಂತ ಆರ್ಟಿಕಲ್ ಬಂದಿದೆ. ದ ಫ್ಯಾಕ್ಟ್ ಈಸ್ ಮ್ಯಾಂಗ್ರೋವ್ಸ್ ಡ್ರೈವ್ ಬಿಸ್ನೆಸ್, ವೆರಿ ಇಂಪಾರ್ಟೆಂಟ್. ಮ್ಯಾಂಗ್ರೋವ್ಸ್, ನಾವು ನೂರಾರು ಕೋಟಿ ಸಾವಿರಾರು ಕೋಟಿ ರೂಪಾಯಿ ಕ್ಲೈಮೇಟ್ ಚೇಂಜ್ ಆಯಿತು, ಮೆಡಿಸಿನ್ ಬಂತು, ಮೆಡಿಸಿನ್ ತೊಗೋಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅಲ್ಲಿ ಫಾರೆಸ್ಟ್ ಹಚ್ಚಬೇಕು, ಇಲ್ಲಿ ಮಾಡಬೇಕು ಅಂತ ಏನು ಖರ್ಚು ಮಾಡ್ತಿದ್ವಿ, ಅದ್ರ ಬದಲಿ ಆ ಲೋಕಲ್ ಕಮ್ಯುನಿಟಿಯವರಿಗೆ ಪ್ರಮೋಷನ್ ಮಾಡಿರಿ, ಮ್ಯಾಂಗ್ರೋವ್ಗಳನ್ನ ಪ್ರೊಟೆಕ್ಟ್ ಮಾಡಿರಿ. ಅರ್ಥಕ್ವಿಕ್ಕೆ ಬರಲಿ, ಸುನಾಮಿನೇ ಬರಲಿ, ಏನೇ ಆದರೂ ಕೂಡ ಮ್ಯಾಂಗ್ರೋವ್ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತವೆ. ಆ್ಯಂಡ್ ಇವತ್ತು ಏನಾಗ್ತಾ ಇದೆ, ಸಮುದ್ರ ದಂಡೆ ಮುಂದೆ ಬರ್ತಾ ಇದೆ, ಆ ಮುಂದೆ ಬರೋದನ್ನು ನಿಲ್ಲಿಸಲಿಕ್ಕೂ ಕೂಡ ಈ ಮ್ಯಾಂಗ್ರೋವ್ ಹೆಲ್ಪ್ ಆಗ್ತವೆ. ಆ್ಯಂಡ್ ವೆನ್ ಎವರ್ ದಿಸ್ ಓಷಿಯನ್ ಕಮ್ಸ್ ಫಾರ್ವರ್ಡ್, ಓಕೆ, ಸೊ ಅದರಿಂದ ಏನಾಗುತ್ತೆ, ಅಲ್ಲಿ ಏನೂ ಬೆಳೆಗಳು ಬೆಳೆಯೋದಿಲ್ಲ. ಓಕೆ, ನ್ಯಾಚುರಲ್ ಕ್ಯಾಪಿಟಲ್ ಸ್ಯಾಟಲೈಟ್ ಡ್ರೋನ್ಗಳಿದ್ದಾವೆ, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಲ್ಗೋರಿದಮ್ಸ್ ಇದ್ದಾವೆ. ಇವುಗಳಿಂದ ಸರಿಯಾಗಿ ಉಪಯೋಗ ಮಾಡಿಕೊಂಡು ಮ್ಯಾಪ್ಗಳನ್ನು ಮಾಡಿಕೊಂಡು ನಾವೇನಾದರೂ ಮಾಡಿದ್ದೇ ಆದರೆ, ಮ್ಯಾಂಗ್ರೋವ್ಗಳನ್ನ ಪ್ರೊಟೆಕ್ಟ್ ಮಾಡಿದ್ದೇ ಆದರೆ, ದ ಎಕಾನಮಿ ಆ್ಯಂಡ್ ಇಕೋಸಿಸ್ಟಮ್ ಸರ್ಚ್ ದ ವ್ಯಾಲ್ಯೂಯೇಷನ್ ಆಫ್ ಮ್ಯಾಂಗ್ರೋವ್ಸ್ ರೇಂಜಿಂಗ್ ಫ್ರಮ್ 3,535 million in, okay, Pichavaram, Tamil Nadu, it's very important, and 664 billion in Sundarbans, West Bengal, and carbon sequestration alone is valued at 462 million per year in Sundarbans, reflecting the ecological and economic importance of the habitat. The communities that possesses deep knowledge of mangroves ecosystem, okay, it's very very important, and rely on them for their livelihoods must be prioritized and equitably benefited socially and economically. Very very important. Involving communities, we need to involve communities, we need to protect them, we need to promote them, and ಇದರಿಂದ ನಮ್ಮ ದೇಶಕ್ಕೆ, ಎನ್ವೈರ್ಮೆಂಟ್ಗೆ ಆ್ಯಂಡ್ ಮೆಡಿಸಿನ್ಗೆ ವಾಟ್ ನಾಟ್ ಗೈಸ್, ಮ್ಯಾಂಗ್ರೋವ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಮ್ಯಾಂಗ್ರೋವ್ಗಳನ್ನ ನಾವು ಪ್ರೊಟೆಕ್ಟ್ ಮಾಡಬಹುದು. ಮ್ಯಾಂಗ್ರೋವ್ಗಳ ಮಹತ್ವವನ್ನು ಕುರಿತು ಆರ್ಟಿಕಲ್ ಬಂದಿದೆ. ರೀಸೆಂಟ್ಲಿ ಈ ಒಂದು ಇನ್ ವಿಟ್ರೋ ಫರ್ಟಿಲೈಸೇಷನ್ IVF, ಓಕೆ, ಜಾಸ್ತಿ ನ್ಯೂಸ್ ಒಳಗೈತ್ಲ. ಸೊ IVF ಮೂಲಕ ಏನು ಮಾಡ್ತಿದ್ದಾರೆ ಅಂದರೆ, ಸರೋಗೇಟ್ ಮದರ್, ಬಾಡಿಗೆ ತಾಯ್ತನದಿಂದ ಈ ಒಂದು IVF ಮಾಡಿಸಿ ಆ ಮಕ್ಕಳು ಹುಟ್ಟಿದ್ದನ್ನು ಮಾರಾಟ ಮಾಡ್ತಿದ್ದಾರೆ. ಹೈದರಾಬಾದೊಳಗೆ ಮೊನ್ನೆ ಒಂದು ರ್ಯಾಕೆಟ್ ಸಿಕ್ಕಾಕೊಂಡಿದೆ. ಆ್ಯಂಡ್ ಮೊದಲು 2 lakh 2.5 lakh rupeesಗೆ ಒಂದು ಮಗು ಅಂತ ಹೇಳಿ, ನಂತರ 90,000 rupeesಗೆ, 15 lakh rupeesಗೆ ಒಂದು ಮಗು ಅಂತ ಹೇಳಿ, ನಂತರ ವಿಧಿ ಇಲ್ಲದೆ ಅವರು ವಲ್ಲ ಅಂದಮೇಲೆ ಆ ಮಗುನ 90,000 ರೂಪಾಯಿಗೆ ಸೆಲ್ ಮಾಡಲಾಗಿದೆ. ಹೀಗೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಮಿಸ್ಯೂಸ್ ಕೂಡ ಆಗುತ್ತೆ. ಹೈದರಾಬಾದೊಳಗೆ ಆಲ್ರೆಡಿ ಕೇಸು ಹೊರಗೆ ಬಂದಿದೆ ಅಂತ ಈ ಆರ್ಟಿಕಲಲ್ಲಿ ಹೇಳ್ತೆ ಗೈಸ್. ಇಟ್ ಈಸ್ ಸೋ ಅನ್ಫಾರ್ಚುನೇಟ್. ಅಂಥ ಕೇಸ್ಗಳಿಗೆ ಯಾವತ್ತೂ ಅಲೌ ಮಾಡಬಾರ್ದು, ಹಾಗಂದರೆ ಅದರ ಮಹತ್ವನೇ ಹೋಗುತ್ತೆ. ತಮಿಳುನಾಡು ಇಂಜಿನ್ ಆಫ್ ಪ್ರೋಗ್ರೆಸ್, ಎಜುಕೇಷನ್ ಫಾರ್ ಆಲ್.
ಎಸ್ ಗೈಸ್, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಕೆಲವೊಂದಿಷ್ಟು ಫ್ಯಾಕ್ಟ್ಸ್ ಬಂದಿದ್ದಾವೆ ಈ ಆರ್ಟಿಕಲಲ್ಲಿ. ಏನಂದರೆ, ಭಾರತದೊಳಗೆ ತಮಿಳ್ನಾಡು ಹ್ಯಾಸ್ ಟೇಕನ್ ಸೋ ಮೆನಿ ಇನ್ಸ್ಪಿರೇಷನಲ್ ಮೆಜರ್ಸ್ ವಿಚ್ ಹೆಲ್ಪ್ಡ್ education system not only in Tamil Nadu, entire India, even world also. The seeds of the vision were shown more than a century ago in the year 1920. A school in 1000 lights area under then the Municipal Corporation of Madras became the first in India to serve midday meal scheme. Midday meal scheme started in 1920 in Tamil Nadu when this K. Kamraj was in Tamil Nadu. Then he was a chief minister. He visited one primary school and one girl asked, can you provide a midday meals in the afternoon so that I cannot go to my house? It is too far. So if you provide food in school itself, then we will be very happy. Then without looking back anything, so K. Kamraj announced it, and that's how that midday meals journey has started. And because of this, literacy have increased. Because of this, the number of students attending school rate have increased drastically, and the same rules is applicable to other states also, even other countries also. They learned from this Tamil Nadu's experience. That's why Tamil Nadu, in many of the things, gross enrollment ratio, it is 47%. That is definitely better than the national average. It is only 28%. Among the women, Tamil Nadu, this gross enrollment ratio, women are having 47.3% against the national average of 28%. These are the figures, result of political will and the measures that we have taken anta sarkara ಹೇಳ್ತಾ ಇದೆ. Anyway, it's good initiative, and some of the other way in the we need to attract students to government schools, be it Karnataka or Kerala or Tamil Nadu. We need to work on these things. We need to standardize our education, not only gross enrollment ratio, even the quality of education. We need to work on this. And that is what the article is talking about. Tamil Nadu has taken several measures. They are very very useful anta ಹೇಳ್ತಾ ಇದೆ guys. 12th fail, named the best film Shah Rukh Khan, Vikrant Messi and Rani best actors. I already told you regarding this in Kannada newspaper. Please watch that. Vice Admiral Sanjay Vatsayan takes as a charge of Navy Chief. Navy Chief also changed, guys. Vice Admiral Sanjay Vatsayan assumed as a charge as a Vice Chief of Naval Staff. Important. Military du kuda change agidare, Navy du kuda change agidare, and you should remember, write it down somewhere. So that is going to be useful for upcoming exam. ಇಲ್ಲಿ ನೋಡ್ರು ಗೈಸ್, ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಬಂದಿದೆ. ಇಸ್ರೋ ಗೇರಿಂಗ್ ಅಪ್ ಫಾರ್ ನೆಕ್ಸ್ಟ್ US ಕೊಲ್ಯಾಬರೇಷನ್ ವಿತ್ ಬ್ಲೂಬರ್ಡ್ ಕಮ್ಯುನಿಕೇಷನ್ ಸ್ಯಾಟಲೈಟ್. ವೆರಿ ವೆರಿ ಇಂಪಾರ್ಟೆಂಟ್. ಇಂಡಿಯಾ ಆ್ಯಂಡ್ ಇಸ್ರೋ ಆ್ಯಂಡ್ ಅಮೇರಿಕಾ, ದೇ ಆರ್ ಪ್ಲಾನಿಂಗ್ ಫಾರ್ ದಿಸ್ US based AEST space mobile in 3 or 4 months. The chairman already announced we are planning for this. ಏನು ಮಾಡುತ್ತೆ ಇದು? ಇನ್ನು ಮುಂದೆ ಈ ಮೊಬೈಲ್ ನೆಟ್ವರ್ಕ್ ಐತಲ್ಲ ಗೈಸ್, ಮೊಬೈಲ್ ನೆಟ್ವರ್ಕ್ ಸಂಬಂಧ ಟವರ್ ಹಾಕ್ಯಾರಲ್ಲ, ಎಲ್ಲಿ ಬೇಕಾದಲ್ಲಿ ಮನಿ ಮೇಲೆ ಟವರ್ ಕುಂಡ್ರಿಸ್ಯಾರಲ್ಲ. ನೌ ಆನ್ವರ್ಡ್ಸ್, ಇಫ್ ವಿ ಆರ್ ಏಬಲ್ ಟು ಸಕ್ಸಸ್ಫುಲ್ ಇನ್ ಲಾಂಚಿಂಗ್ ಇನ್ ದಿಸ್ ಕಮ್ಯುನಿಕೇಷನ್ ಸ್ಯಾಟಲೈಟ್, ಇನ್ನು ಮುಂದೆ ನಮಗೆ ಈ ಮೊಬೈಲ್ ನೆಟ್ವರ್ಕು ಈ ಟವರ್ಗಳಿಂದ ಬರೋದಿಲ್ಲ. ಇದು ಡೈರೆಕ್ಟ್ ಸ್ಯಾಟಲೈಟ್ಗಳಿಂದ ನಮಗೆ ನೆಟ್ವರ್ಕ್ ಬರುತ್ತೆ. ಇಟ್ ಮೀನ್ಸ್ ಒನ್ಸ್ ಫಾರ್ ಆಲ್ ಅವರ್ network issue is completely solved by this Bluebird communication satellite. So we will wish it should happen, and through this geosynchronous satellite launch vehicle GSLV, July 30th, they are planning for this. NISAR also successful, and next Bluebird satellite weight is around 6500 kg, is expected to arrive in India in September. Work is also progress on the mission launch vehicle. So on the development of Gaganyaan program, he said that human rating of a launching of vehicle has been completed. The development of orbital modules is in advanced stage. That's what he said. Remaining 2 uncrewed missions is expected in 2026. See, Bluebird communication satellite important, guys. So ಬಂದರೆ ಬದಲಾವಣೆ ಆಗುತ್ತೆ. ನೆಕ್ಸ್ಟ್, ರಿಪೋರ್ಟ್ಸ್ ಆನ್ ಫೇಲ್ಯೂರ್ analysis of PSLV C61
ಎಸ್ ಒನ್ ಮಿಷನ್ ಹ್ಯಾಸ್ ಪೇಲ್ಡ್ ಬೈ ದಿಸ್ ಇಸ್ರೋಸ್ ಆ್ಯಂಡ್ ಅದರ ಒಂದು ರಿವ್ಯೂ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ ಗೈಸ್. ಓಕೆ, ಲೆಟ್ ಸಿ ವಾಟ್ ರಿಸಲ್ಟ್ ವಿಲ್ ಕಮ್. ಓಕೆ, ದೀಸ್ ಆರ್ ದ ಹಿಂದೂಸ್ ಆರ್ಟಿಕಲ್, ಟುಡೇಸ್ ಹಿಂದೂಸ್ ಆರ್ಟಿಕಲ್ ವಿಚ್ ಕೇಮ್. ಆ್ಯಂಡ್ ಸ್ಪೋರ್ಟ್ಸ್ ಪೇಜಲ್ಲಿ ನಾನು ನೋಡಿದ್ದೀನಿ ಇಂಡಿಯಾ ಮತ್ತು ಇಂಗ್ಲೆಂಡ್ ನಡುವೆ ನಡೀತಾ ಇರುವಂಥ ದಿಸ್ ಟೆಸ್ಟ್ ಸೀರೀಸ್ ಬಗ್ಗೆ ಅಂತೂ ನಮಗೆ ಇಂಪಾರ್ಟೆಂಟ್ ಅಲ್ಲ, ಅದು ಫೈನಲಿ ಏನಾಗುತ್ತೆ ಅನ್ನೋದು ನಮಗೆ ಇಂಪಾರ್ಟೆಂಟ್. ಅದರ್ ದೆನ್ ದಟ್, ಎಸ್, ಐ ಕವರ್ಡ್ ಆಲ್ ದ ಹಿಂದೂ ಆ್ಯಂಡ್ ದಿಸ್ ಕನ್ನಡ ನ್ಯೂಸ್ ಪೇಪರ್, ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಏನೇನು ಬಂದಿತ್ತು ಅದನ್ನೆಲ್ಲ ನಾನು ಕವರ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್, ಯಾರೆಲ್ಲ ಇನ್ನೂ ಪ್ರಬಂಧ ಪುಸ್ತಕವನ್ನು ತೊಗೊಂಡಿಲ್ಲ, ಯು ಕ್ಯಾನ್ ಟೇಕ್ ಅವರ್ ಎಸ್ಸೆ ಬುಕ್ ಗೈಸ್. 50 ಪ್ರಬಂಧಗಳ ಪುಸ್ತಕ ಇದೆ. ನಿಮಗೆ ಮೈಂಡ್ ಮ್ಯಾಪ್ ಮೂಲಕ ಪ್ರಬಂಧವನ್ನು ಹೇಳಲಾಗಿದೆ, ಪ್ರಚಲಿತ ಪ್ರಬಂಧಗಳ ಅಳವಡಿಕೆ ಇದೆ, ವಿವಿಧ ವಿಧಾನಗಳ ಪ್ರಬಂಧಗಳನ್ನ ನೀಡಲಾಗಿದೆ. ಆ್ಯಂಡ್ ದೀಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ವಿಚ್ ಆರ್ ಡೆಫಿನೆಟ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್ಸು. ಆ್ಯಂಡ್ ಈವನ್ ನಮ್ಮ ಒಂದು ಟ್ರಾನ್ಸ್ಲೇಷನ್ ಪುಸ್ತಕ ಕೂಡ ಬರ್ತಾ ಇದೆ. ಆ್ಯಂಡ್ ಯು ಕ್ಯಾನ್ ಸಿ ಟ್ರಾನ್ಸ್ಲೇಷನ್ ಮತ್ತು ಸಾರಾಂಶ ಬರವಣಿಗೆ, ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ ಪುಸ್ತಕ ಕೂಡ ಬರ್ತಾ ಇದೆ. ಅದ್ರ ಜೊತೆಗೆ ಇಂಗ್ಲೀಷ್ ಮೀಡಿಯಂ ಎಸ್ಸೆ ಬುಕ್ ಕೂಡ ಬರ್ತಾ ಇದೆ. ಆ್ಯಂಡ್ ಅನದರ್ 10-15 ಡೇಸ್ ಒಳಗೆ ನಿಮಗೆ ಕೈಯೊಳಗೆ ಇವು ಸಿಗ್ತವೆ. ಆ್ಯಂಡ್ ನಿಮ್ಮ ಸಪೋರ್ಟ್ನ ಅವಶ್ಯಕತೆ ಇದೆ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳ್ರಿ, ನೀವು ಕೂಡ ತೊಗೊಳ್ರಿ. ಆಮೇಲೆ ಧಾರವಾಡದೊಳಗೆ ಯಾರಿದ್ದೀರಿ, August 5th, ಓಕೆ, August 5ನೇ ತಾರೀಕಿಂದ 7th ಬ್ಯಾಚ್, 7ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಪೇಪರ್ 1 PSI ಪೇಪರ್ 1 7th ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ತಿಳಿಸ್ರಿ. ಧಾರವಾಡದೊಳಗಿದ್ದರೆ ಇಟ್ಸ್ ಅ ಗೋಲ್ಡನ್ ಅಪಾರ್ಚುನಿಟಿ. ಈಗ ಒಳ ಮೀಸಲಾತಿ 5ನೇ ತಾರೀಕು ಮುಗಿಯುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೀವು ಯಾರೂ ಕೂಡ ಸುಮ್ಮನೆ ಕೂಡಬೇಡ್ರಿ. ಪೊಲೀಸ್ ಎಕ್ಸಾಮ್ಗೆ ಓದಾತ್ತೀರಿ, ಸೀರಿಯಸ್ ಆಗಿ ಓದ್ರಿ. FDAಗೆ ಓದಾತ್ತೀರಿ, SDAಗೆ ಓದಾತ್ತೀರಿ, ನೀವು ಯಾವುದರೇ ಎಕ್ಸಾಮಿಗೆ ಓದ್ರಿ, ಸೀರಿಯಸ್ ಆಗಿ ಓದ್ರಿ. ಓಕೆ, ಸೀರಿಯಸ್ ಆಗ್ರಿ. ಇನ್ಮ್ಯಾಗಿಂದ ಸುಮ್ಮನೆ ಆಗೋದಿಲ್ಲ ಬಿಡೋದಿಲ್ಲ ಅಂತ ಊರಿಗೆ ಹೋಗಬೇಡ್ರಿ. ಎಸ್, ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಇಲ್ಲ ಅಂತಲ್ಲ, ಆದರೆ ಓದೋದನ್ನು ಯಾವುದೇ ಕಾರಣಕ್ಕೂ ಬಿಡಬೇಡ್ರಿ. ಸರ್ಕಾರಿ ಹುದ್ದೆಯನ್ನು ಪಡಿಲೇಬೇಕು ಅಂತ ನಿಮ್ಮ ಇಚ್ಛೆ ಇತ್ತು ಅಂದರೆ ಪುಟ್ ಯುವರ್ ಹಾರ್ಡ್ ಎಫರ್ಟ್ ಆ್ಯಂಡ್ ಯುವರ್ ಎಫರ್ಟ್ನ ಹಾಕಿ ಗೈಸ್. ನೋಡಿ, ಭಾಳ ಜನ ಕೋಚಿಂಗ್ ಹೋಗ್ತಾರೆ ಆ್ಯಂಡ್ ಕೋಚಿಂಗು ತೊಗೋತಾರೆ, ಆದರೆ ಅದನ್ನು ಉಪಯೋಗ ಮಾಡಿರೋ, ಏನು ಕೋಚಿಂಗ್ ತೊಗೊಂಡಿರೋ ಬರೀರೋ ಓದ್ರು ಅಂದರೆ, ಒಂದು ಟೆಸ್ಟ್ ಇಡ್ತೀನಿ ಬರೀರೋ ಅಂದರೆ ಭಾಳಷ್ಟು ಜನ ಹಿಂಜರಿತಾರೆ. ಹಾಗಂದರೆ ಓದಬೇಕು, ಎಕ್ಸಾಮ್ ತೊಗೋಬೇಕು, ಎಕ್ಸಾಮ್ ಬರೀಬೇಕು ಅಂತಾದರೂ ಯಾಕೆ ವಿಚಾರ ಮಾಡಬೇಕು? ನೋಡಿ, ಒಂದು ಮನೆ ಒಳಗಿನಿಂದ ದುಡ್ಡು ಕೊಟ್ಟು ಕಳಿಸಿರ್ತಾರೆ, ಅದಕ್ಕೆ ಮೋಸ. ನಿಮಗೆ ನೀವೇನೂ ಮೋಸ ಮಾಡ್ಕೊಂಡಂಗೆ. ನೀವು ಕ್ಲಾಸಿಗೆ ಬರ್ತೀರಾ, ನೀವು ಈ ಒಂದು ಓದಲಿಕ್ಕೆ ಬಂದಿದ್ದೀರಾ ಅಂದರೆ ವೈ ಡೋಂಟ್ ಯು ಗಿವ್ ಯುವರ್ 100%? ದಿಸ್ ಈಸ್ ಅ ಪ್ರಾಬ್ಲಮ್ ವಿತ್ ಇಂಡಿಯಾಸ್ ಯೂತ್ ಗೈಸ್. ಭಾರತದೊಳಗೆ ಪ್ರಾಬ್ಲಮ್ ಏನು ಅಂದರೆ ಅವ್ರು 100%ಅನ್ನು ಕೊಡೋದೇ ಇಲ್ಲ, ಇಷ್ಟಪಟ್ಟು ಮಾಡೋದೇ ಇಲ್ಲ ಆ ಕೆಲಸನ. ಎಲ್ಲಿಂದ ಪಾಸ್ ಆಗ್ತೀರಿ? ಎಸ್ಸೆ ಬರೀಲಿಕ್ಕೆ ಬರೋದಿಲ್ಲ, ಟ್ರಾನ್ಸ್ಲೇಷನ್ ಅಂತೂ ಗುಡ್ಡ ನಿಮಗೆ. ಓಕೆ, ಪ್ರಿಸೈಸ್ ರೈಟಿಂಗ್ ಹೆಂಗೆ ಬರಿಬೇಕು, ಎಲ್ಲಿರ್ತದೆ ಅಂತ ಗೊತ್ತಿಲ್ಲ. ಆ್ಯಂಡ್ ನೀವು ಎಲ್ಲೇ ಈ ಒಂದು ಹೋದರೂ ಕೂಡ ಈ ಒಂದು ತರಗತಿ, ಆಮೇಲೆ ಈ ಒಂದು ಪೇಪರ್ನಲ್ಲಿ ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. 50 ಅಂಕಗಳು. ಓಕೆ, ಈ 50 ಅಂಕಗಳಿಗೆ ಸಪ್ರೇಟ್ ಕ್ಲಾಸಸ್ನ ನಡೆಸುತ್ತೆ. 5ನೇ ತಾರೀಕು, ಓಕೆ, August 5th ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ, ಬಂದು ಆದಷ್ಟು ಬೇಗ ಜಾಯಿನ್ ಆಗಿರಿ. ಅಡ್ಮಿಷನ್ಗಳು ಕೂಡ ಪ್ರಾರಂಭ ಆಗಿದೆ ಗೈಸ್. ಓಕೆ, ಕಲ್ಯಾಣ ನಗರದ 10ನೇ ಅಡ್ಡ ರಸ್ತೆಯಲ್ಲಿ ನಮ್ಮ ಸಂಸ್ಥೆ ಲೊಕೇಟ್ ಆಗಿದೆ ಧಾರವಾಡದೊಳಗೆ. ಯು ಕ್ಯಾನ್ ಆಲ್ವೇಸ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಕೇಳಿರುವಂಥ ಪ್ರಶ್ನೆಗಳಿಗೆಲ್ಲದಕ್ಕೂ ಉತ್ತರ ಮಾಡೋದನ್ನು ಮರಿಬೇಡಿ ಗೈಸ್. ನಾಳೆ ಸಂಡೇ ಇರೋದ್ರಿಂದ ನಾಳೆ ಡಿಸ್ಕಷನ್ ಇರೋದಿಲ್ಲ, ಮತ್ತೆ ಮಂಡೇ ಡಿಸ್ಕಷನ್ ಒಂದಿಗೆ ಭೇಟಿಯಾಗೋಣ. ಬಾಯ್ ಬಾಯ್, ಟೇಕ್ ಕೇರ್.